ಈ ಪ್ರೋಗ್ರಾಮ್ ಗುಲ್ಬರ್ಗದಾಗ ಆಲ್ಮೋಸ್ಟ್ ನಾವ್ ಎಲ್ಲಾ ಕಡೆನೂ ಪ್ರೋಗ್ರಾಮ್ಸ್ ಮಾಡ್ತೀವ್ರಿ. ಬ್ಯಾಂಗ್ಳೂರ್ ಪ್ರೋಗ್ರಾಮ್ ಮಾಡ್ತೀವಿ, ಡಿಫ್ರೆಂಟ್ ದೊಡ್ಡ ಸಿಟಿ ಒಳಗೆ ಮಾಡ್ತೀವಿ, ಮೆಟ್ರೋ ಸಿಟಿ ಒಳಗೆ ಮಾಡ್ತೀವಿ. ಸ್ಪೆಷಲಿ ಗುಲ್ಬರ್ಗನೊಳಗೆ ಈ ಕ್ಲಬ್ ಇವೆಂಟ್ ಮಾಡ್ಬೇಕಂತ ಯೋಚನೆ ಮಾಡಿರೋದು ಏನಂದ್ರ ಎಲ್ಲಾ ಕಡೆ ಮಾಡ್ತೀವಿ ಅಂದ್ರೆ ಗುಲ್ಬರ್ಗಕ್ಕೆ ಮಾಡಬಾರ್ದಂತ ಒಂದು. ಪ್ರತಿ ಸಲ ನಾವು ಕರೆದಾಗ ಅವ್ರು ಬರ್ತಾರ, ಪ್ರತಿ ಸಲ ಲೈಕ್ ಬಸವರಾಜ್ ಸರ್ ಹೇಳಿದ್ರು ನಾವು ಕರೆದಾಗ ಅವ್ರು ಬ್ಯಾಂಗ್ಳೂರ್ ಬರ್ತಾರ ಸರ್. ಈ ಸಲ ಅವ್ರಿಗೆ ಇಲ್ಲಿಂದ ಕರಿಬೇಡ, ನಾವು ಗುಲ್ಬರ್ಗ ಹೋಗಿ ಅವ್ರು ಬೆಂಗಳೂರಿಗೆ ಗುಲ್ಬರ್ಗಕ್ಕೆ ಹೋಗಿ ನಾವು ಬ್ಯಾಂಗ್ಳೂರ್ಗೆ ಇನ್ವೈಟ್ ಮಾಡೋಣ. ಯಾಕಂದ್ರೆ ಅಂತ ತೂಕವಾದ ಪ್ರೋಗ್ರಾಮ್ ರೀ, ತುಂಬಾ ಅದ್ಭುತವಾದ ಪ್ರೋಗ್ರಾಮ್. ಇಲ್ಲಿಂದ ಹೇಳಿದ್ರೆ ಅವ್ರು ಲೈಟ್ ಆಗಿ ತಗೋಬಹುದು. ಸಪೋಸ್ ನಾವು ಬ್ಯಾಂಗ್ಳೂರ್ ಗುಲ್ಬರ್ಗ ಹೋಗಿ ಹೇಳಿದ್ರೆ ಅದ್ರದ್ದು ಇಂಪಾರ್ಟೆನ್ಸ್ ಅರ್ಥ ಆಗ್ಬೋದು, ಅದ್ರ ಮಹತ್ವ ಅರ್ಥ ಆಗ್ಬೋದು. ಆ ಉದ್ದೇಶಕ್ಕೆ ನಾವು ಗುಲ್ಬರ್ಗಕ್ಕೆ ಬಂದಿರೋದ್ರಿ. ನಿಮ್ಗೆಲ್ರಿಗೂ ಫಸ್ಟ್ಲಿ 22 ಡಿಸೆಂಬರ್ ಇವೆಂಟ್ ಇಲ್ಲ, ಪ್ರೋಗ್ರಾಮಿಗೆ ಒಂದು ಮೋಸ್ಟ್ ಬ್ಯೂಟಿಫುಲ್ ವೆಲ್ಕಮ್ ಐತಿ. ನೀವು ಬ್ಯಾಂಗ್ಳೂರ್ಗೆ ಬರ್ರಿ. ಯಾಕೆ ಬ್ಯಾಂಗ್ಳೂರ್ ಬರ್ಬೇಕಂತ ಕೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರ ಇಲ್ಲಿ ಎಷ್ಟೋ ಜನ ಲೈಕ್ ಸಮಾಧಾನವಾಗಿದ್ದ ಹೆಣ್ಮಕ್ಳದಿರಿ, ಸಮಾಧಾನವಾಗಿರೋದು ಜೈನ್ಸ್ ಅದ್ರಿ, ಅಂದ್ರೆ ತುಂಬಾ ಮೈಲ್ಡ್ ಆಗಿದ್ದೀರಿ. ಲೈಫ್ ಒಳಗ ತುಂಬಾ ಮುಗ್ಧವಾದ ಜನರದಿರಿ. ನಾನು ಅವಾಗ ಬಸವರಾಜ್ ಸರ್ ಹೇಳ್ತಿದ್ದ, ನಮ್ ಕಡೆ ಜನ ಮಾತ್ರ ರಫ್ ಆಗಿ ಮಾತಾಡ್ತಾರ, ಮನಸ್ಸುಗಳು ಬಹಳ ಮುಗ್ದಿರ್ತಾವಂತ, ತುಂಬಾ ಮುಗ್ಧವಾಗಿರ್ತಾರಂತ. ಹೌದು, ಈ ತರ ಬದುಕನ್ನ ನಾವು ಕಳ್ದೀವ್ರಿ. ಲಾಸ್ಟ್ 5 years 10 years ಇಂದ ಕಳ್ದೀವಿ. ನಮ್ಗ ಏನಂತಾರಂದ್ರೆ ಲೈಫ್ ಒಂದು ಜ್ಞಾನೋದಯ ಆಗ್ಬೇಕ್ರಿ, ಎನ್ಲೈಟ್ಮೆಂಟ್ ಅಂತ ಆಗ್ರಿ. ಎನ್ಲೈಟ್ಮೆಂಟ್ ಅಂತ ಜ್ಞಾನೋದಯ ಆಗ್ಬೇಕ್ರಿ. ಯಾರು ಬೇಕಾದ್ರೂ ಅವ್ರ ಬದುಕನ್ನ ಬದಲಾಯಿಸ್ಕೋಬಹುದು. ಜನರಿಗೆ ಏನ್ ಕೊರತೆ ಐತಂದ್ರ ಜ್ಞಾನೋದಯದ ಕೊರತೆ ಐತ್ರಿ, ಜ್ಞಾನೋದಯದ ಕೊರತೆ ಐತಿ. ಅದ್ರ ಸಲುವಾಗಿ ಎಷ್ಟೋ ಜನರು ಹಳ್ಳಿ ಹೆಣ್ಮಕ್ಳು ಅದಾರಿ, ಎಷ್ಟೋ ಜನ ಹಳ್ಳಿಯವರು ಅದಾರಿ. ನಾವಂತೂ 100% ಹಳ್ಳಿ ಬರೋದೇವಿ, ಪ್ಯೂರ್ಲಿ 100%. ಇವತ್ತು ಲೀಡರ್ಸ್ ಯಾರಲ್ಲ ಮಾತ್ರ 100% ಹಳ್ಳಿ ಬರೋದೇವಿ. ಹಂಗಿರೋದ್ರಿಂದ ಲೈಕ್ ನಮ್ಗೇನ್ ಅನ್ಸ್ತಂದ್ರ ಅವ್ರಿಗೆ ಒಂದು ಜ್ಞಾನೋದಯ ಆಗ್ಬೇಕಂದ್ರೆ ಒಂದು ಸರಿಯಾದ ವಾತಾವರಣ ಬೇಕು. ಬಸವಣ್ಣನವರು ಮಾತು ಹೇಳ್ತಾರೆ. ಬಸವಣ್ಣನವ್ರು ಏನ್ ಮಾತು ಹೇಳ್ತಾರ ಅಂದ್ರ ಜ್ಞಾನದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಕೇಳಿರನ್ರಿ. ಜ್ಞಾನದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂದ್ರ ಮನುಷ್ಯನ್ ನಾಲೆಜ್ ಬಂದಾಗ ಮಾತ್ರ ಅವ್ನ ತಪ್ಪಿನ ಅರಿವು ಆಗ್ತೈತಿ. ಅವ್ನ ನಾಲೆಜ್ ಬಂದಾಗ ಮಾತ್ರ ಅವ್ನ ತಪ್ಪಿನ ಅರಿವು ಆಗ್ತೈತಿ. ಅವನಿಗೆ ತಪ್ಪಿನ ಅರಿವು ಮಾಡಿಸೋ ಸಲುವಾಗಿ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ರಿ. ಅದೇನಂತಾರಂದ್ರ ಅಜ್ಞಾನದಿಂದ ಜ್ಞಾನದ ದಿಕ್ಕಿಗೆ ಬರ್ಲಿ, ಅವ ಬೆಳಕಿನ ದಿಕ್ಕಿಗೆ ಬರ್ಲಿ. ಅವ್ನು ಯಾರು ಬೇಕಾದ್ರೂ ಆ ಉದ್ದೇಶ ಸಲುವಾಗಿ ಸ್ಪೆಷಲಿ 22nd ಟ್ರೈನಿಂಗ್ ಪ್ರೋಗ್ರಾಮ್ ಏನೈತಲ್ರಿ, ತುಂಬಾ ಮಹತ್ವವಾದ ಪ್ರೋಗ್ರಾಮ್ ರೀ. ಹೌದು, ಆ ತರ ನಮ್ ಲೈಫಿಗೆ ಏನು ಉಪಯೋಗ ಆಗಿದೆ ಅಂತ ಕೇಳಿದ್ರೆ ಮೈಲಸ್ಟೋನ್ ಕಳೆದ 10 ವರ್ಷದಿಂದ ಇದ್ದೀನಿ. ಲಾಸ್ಟ್ 10 years ಈ ಡಿಸೆಂಬರ್ ಅಂದ್ರ ನಾನು ಮೈಲಸ್ಟೋನ್ 10 ವರ್ಷ ಕಂಪ್ಲೀಟ್ ಮಾಡಿದೆ. ಕರ್ನಾಟಕದಾಗ 2 ಗವರ್ಮೆಂಟ್ ಬದಲಾದ್ರಿ, ನಾನು ಮಾತ್ರ ಇಲ್ಲೇ ಇದ್ದೀನಿ. ಕಳೆದ 10 ವರ್ಷದಿಂದ ನಾನು ಮೈಲಸ್ಟೋನ್ ಇದ್ದೀನಿ. ಕಳೆದ 10 ವರ್ಷದಿಂದ ಮೈಲಸ್ಟೋನ್ ಇದ್ದೀನಿ. ನಂದೊಂದು ಹಾಗೆ ಒಂದು 15 minutes ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನನ್ನ ಲೈಫ್ ಅನ್ನ ಹೆಂಗ್ ಶುರು ಮಾಡ್ದ ಅಂತ. ಅವಾಗ ಅನಿಸ್ತಿತ್ರಿ, ಏನ್ ಅನಿಸ್ತಿತ್ತು ಅಂದ್ರ ಲೈಕ್ ನಮ್ಗ ಏಜ್ ಒಂದು 24 ಆಗಿರ್ಬೋದು. ಏನಪ್ಪಾ ಇಷ್ಟೆಲ್ಲ ಜನ ಭೂಮಿ ಒಳಗೆ ಸಕ್ಸಸ್ ಆಗ್ತಾರ, ಲಕ್ಷಾಂತರ ರೂಪಾಯಿ ಇನ್ಕಮ್ ಮಾಡ್ತಾರ, ಕೋಟ್ಯಾಂತರ ರೂಪಾಯಿ ಇನ್ಕಮ್ ಮಾಡ್ತಾರ, ಚೆನ್ನಾಗ್ ಕಾರ್ ಒಳಗ್ ಬದುಕ್ತಾರ, ಸಾಲ ಇಲ್ದ ಬದುಕ್ತಾರ, ಯಾಕೆ ದೇವ್ರು ನಮ್ಗಂತ ಬದುಕನ್ ಕೊಡ್ತಿಲ್ಲ ಅಂತ ಅವಾಗ ಹೋಗಿ ಪ್ರಶ್ನೆ ಬರ್ತಿತ್ತು. ಪ್ರಶ್ನೆ ಉದ್ಭವ ಆಗ್ತಿತ್ತು. ಉದ್ಭವ ಆಗುವಾಗ ಒಂದು ಅವಕಾಶ ಹುಡುಕ್ತಿದ್ವಿ. ಲೈಕ್ ಅದೃಷ್ಟ ಅಂತ ಹೇಳ್ಬೋದು. ಮೈಲಸ್ಟೋನ್ ಸಿಕ್ತು. ಮೈಲಸ್ಟೋನ್ ಶುರು ಮಾಡಿದ್ವಿ. ಶುರು ಮಾಡಿದ ನಂತರ ಆಬ್ವಿಯಸ್ಲಿ ಲೈಕ್ ಶುರು ಮಾಡಿದ ನಂತರ ಈ ಬಿಸ್ನೆಸ್ ಸೀರಿಯಸ್ ಆಗಿ ಮಾಡ್ಬೇಕಂತ ಯಾರಿಗೂ ಅನ್ಸಲ್ರಿ. ಯಾಕೆ ಸೀರಿಯಸ್ ಆಗಿ ಮಾಡ್ಬೇಕಂತ ಅನ್ಸಲ್ಲ ಅಂದ್ರ ಸೀರಿಯಸ್ ಆಗಿ ಮಾಡಕ್ ಬೇಕಾಗಿರೋ ಸರಿಯಾದ ವಾತಾವರಣ ನಮ್ಮ ಹತ್ರ ಇಲ್ರಿ. ಯಾಕೆ ನಮ್ಮ ಹತ್ರ ಸರಿಯಾದ ವಾತಾವರಣ ಇಲ್ಲ ಅಂದ್ರ ನಮ್ಮ ಹತ್ರ 25,000 ರೂಪಾಯಿ ಸ್ಯಾಲ್ರಿಗೆ ಯಾರಾದ್ರೂ ಜಾಬಿಗೆ ಹೋಗ್ತಾರಂದ್ರ ಅವ್ನಿಗೆ ಆರ್ತಿ ಮಾಡಿ ಲೈಕ್ ದೇವ್ರಿಗೆ ಹೋಗಿ 4 ತೆಂಗಿನಕಾಯಿ ಹೊಡೆದು ಅವನನ್ನು ಜಾಬಿಗೆ ಕಳಿಸ್ತಾರ. ದೇವ್ರ ನೀನು ಒಳ್ಳೆ ಇರ್ಲಪ್ಪ, 20,000 ರೂಪಾಯಿ ಸ್ಯಾಲ್ರಿ ಸಿಕ್ಕಿದ್ರೆ ನೀನ್ ಜಾಬಿಗೆ ಹೋಗಂತ. ಸೀರಿಯಸ್ಲಿ ಊರವರೆಲ್ಲ ಹೇಳ್ತಾರೆ, ಕಂಗ್ರಾಚುಲೇಷನ್ 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 ಎಲ್ಲರೂ ಹೇಳ್ತಾರೆ. ಇನ್ನು ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಾಮ ಅಕ್ಕ ತಂಗಿ ಎಷ್ಟೆಲ್ಲ ಜನ ಅಂದ್ರೆ ಎಲ್ರಿಗೂ ಹೋಗೋರು ನಮಸ್ಕಾರ ಮಾಡ್ಬಾರ್ತಾರೆ. ಯಾಕಂದ್ರೆ ನನಗೊಂದು 25,000 ರೂಪಾಯಿ ಒಂದು ಸಂಬಳ ಸಿಗುವಂತದ್ದು ಸಿಕ್ಕಿದೆ ಅಂತ. ಇಡೀ ಸಮಾಜ ಅವ್ರನ್ನ ಸೆಲೆಬ್ರೇಟ್ ಮಾಡದೈತ್ರಿ. ಇಡೀ ಸಮಾಜ ಅವ್ರನ್ನ ಸೆಲೆಬ್ರೇಟ್ ಮಾಡದೈತ್ರಿ. ಅಂತ ಸಿಚುವೇಶನ್ ಒಳಗ ನಾವು ಮೈಲಸ್ಟೋನ್ ಶುರು ಮಾಡಿವಿ ಅಂತ ಹೇಳ್ತೀವ. ನಾವು ಮೊದಲೇ ಹೇಳಿದ್ರೆ ಹುಚ್ಚಿರ್ತಾರ ಹಿಂಗೆ ಹೇಳ್ತೀವ್ರಿ, 10 ಲಕ್ಷ ಮಾಡೋದಿನಂತ. ನಾವು ಮೊದಲೇ ಹಿಂಗೆ ಹೇಳ್ತೀವಿ, ನಾವು ಈ ಬಿಸಿನೆಸ್ ಮುಖಾಂತರ ಲಕ್ಷಾಂತರ ರೂಪಾಯಿ ಮಾಡ್ತೀನಂತ. ಯಾರು 20,000 ರೂಪಾಯಿಗೆ ಸನ್ಮಾನ ಮಾಡಿದ ಜನ ಅದಾರಲ್ರಿ ಅವ್ರಿಗೆಲ್ಲ ಇರಿಟೇಟ್ ಆಗ್ತೈತ್ರಿ. 20,000 ರೂಪೀಸ್ ಸ್ಯಾಲ್ರಿಗೆ ಎಲ್ಲರೂ ಬ್ಲೆಸ್ ಮಾಡ್ತಾರ್ರಿ. 1 ಲಕ್ಷ ಮಾಡ್ತೀನಿ, 2 ಲಕ್ಷ ಮಾಡ್ತೀನಿ, ಕಾರ್ ತಗೋತೀನಿ ಅಂತ ಯಾವಾಗ ನಾವು ಮೈಲಸ್ಟೋನ್ ಮಾಡ್ತೀವಿ ಅವಾಗ ಜನರು ಹೇಳ್ತಾರೆ ಇವ್ರದ್ದು ತಲೆ ಕೆಟ್ಟೈತಂತ. ಆಬ್ವಿಯಸ್ಲಿ ತಲೆ ಕೆಟ್ಟದ ಅಂತ ಹೇಳ್ತಾರೆ. ಎದ್ರ ಸಲುವಾಗಿ ಹಂಗ ಹೇಳ್ತಾರ ಅಂದ್ರ ಅವರು ಬಿಸ್ನೆಸ್ ಅಂದ್ರೆ ಹೆಂಗ್ ನಂಬಿದಾರ ಅಂದ್ರ ಬಿಸ್ನೆಸ್ ಅಂದ್ರೆ ಒಂದ್ ಶಾಪ್ ಇರ್ಬೇಕು,
ಇಲ್ಲಂದ್ರೆ ಒಂದು ಲೈಕ್ ಕಾರ್ ಇರ್ಬೇಕು, ಇಲ್ಲಂದ್ರೆ ಇನ್ನೇನೋ ಮಾರಾಟ ಮಾಡಕ್ ವ್ಯವಸ್ಥೆಗಳಿರ್ಬೇಕು. ಅದಕ್ಕೆ ಅವ್ರು ಬಿಸ್ನೆಸ್ ಅನ್ಕೊಂಡಾರಿ. ಅವ್ರು ಮೈಲೈಫ್ ಸ್ಕೂಲ್ ಬಿಸ್ನೆಸ್ ಅಂತ ಒಪ್ಕೊಳ್ಳೋ ಪರಿಸ್ಥಿತಿ ಒಳಗಿಲ್ಲ. ಎದ್ರ ಸಲುವಾಗಿ ಹಂಗಂದ್ರ ಅವ್ರು ಇನ್ನೂ 1947 ಇಸ್ವಿ ಒಳಗೆ ಬದುಕ್ತಿದ್ದಾರೆ, 1947 ಇಸ್ವಿ ಒಳಗೆ ಬದುಕ್ತಿದ್ದಾರೆ. ಯಾಕಂದ್ರ ಉದ್ಯೋಗಗಳ ಬದಲಾಗಿದ್ದವನು ಸತ್ಯನ ಅವ್ರ ನಂಬಕ್ ರೆಡಿ ಇಲ್ರಿ. ಉದ್ಯೋಗಗಳ ಬದಲಾಗಿದ್ದವನು ಸತ್ಯನ ಅವ್ರು ನಂಬಕ್ ರೆಡಿ ಇಲ್ರಿ. ಉದಾಹರಣೆ ಹೇಳ್ತೀನಿ, ಇಲ್ಲಿ ಎಲ್ರಿಗೂ ಗೊತ್ತ್ರಿ ಸ್ವಿಗ್ಗಿ ಜೊಮ್ಯಾಟೊ ಗೊತ್ತ್ರಿ? ಸ್ವಿಗ್ಗಿ ಜೊಮ್ಯಾಟೊ ಗೊತ್ತ್ರಿ? ಇಲ್ಲಿ ಬ್ಯಾಂಗ್ಳೂರ್ ದೊಡ್ಡ ಹೋಟೆಲ್, ಗುಲ್ಬರ್ಗದಾಗ ದೊಡ್ಡ ಹೋಟೆಲ್ ಯಾವ್ದ್ರಿ? ಗ್ಯಾಲಕ್ಸಿ XYZ. ನೀವ್ ಯಾವ್ದು ಹೇಳ್ತೀರಿ ಅದೇ ಒಂದ್ರಿ, ಅದ್ರದ್ದು ಐತೆ ಅನ್ಕೊಳ್ಳೋನ್ರಿ. ನಮ್ ಪ್ರಕಾರ ಯಾವ್ದೇ ಒಂದು ಹೋಟೆಲ್ ಐತೆ 10 crores ಇನ್ವೆಸ್ಟ್ ಮಾಡ್ತಾರೆ. ನೀವ್ ಥಿಂಕ್ ಮಾಡಿ, ಸ್ವಿಗ್ಗಿ ಹೋಟೆಲ್ ಎಲ್ಲೈತ್ರಿ? ಜೊಮ್ಯಾಟೊ ಹೋಟೆಲ್ ಎಲ್ಲೈತ್ರಿ? ನನ್ ಪ್ರಕಾರ ನಿಮ್ ಊರೊಳಗೆ ಯಾವ ಹೋಟೆಲ್ ಎಷ್ಟು ಹೋಟೆಲ್ ಅದಾವಲ್ರಿ ಎಲ್ಲಾ ಸೇರಿಸಿದ ನಂತರ ಎಷ್ಟು ಇನ್ಕಮ್ ಮಾಡ್ತಾರಲ್ರಿ, ಅದ್ರದಕ್ಕಿಂತ 100 ಪಟ್ಟು ಜಾಸ್ತಿ ಯಾರು ಇನ್ಕಮ್ ಮಾಡ್ತಾರೆ ಸ್ವಿಗ್ಗಿ ಅವ್ರು ಮಾಡ್ತಾರೆ. ಎಲ್ಲಿಂದ ಅಂದ್ರೆ ಅವ್ರದ್ದು ಆಪ್ ಐತ್ರಿ, ಫೋನ್ ಒಳಗೆ ಒಂದು ಆಪ್ ಐತ್ರಿ. ಎಷ್ಟು ದೊಡ್ಡದೈತೆ ಅಂದ್ರೆ ರೀಸೆಂಟ್ ಆಗಿ ಅವ್ರದ್ದು IPO ಲಾಂಚ್ ಐತ್ರಿ ಶೇರ್ ಮಾರ್ಕೆಟ್ ಒಳಗೆ. 2,000 ಕೋಟಿ IPO ಲಾಂಚ್ ಐತ್ರಿ. 2,000 crores IPO ಲಾಂಚ್ ಐತ್ರಿ. ನಾನು ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂದ್ರ, ನಿಮ್ ಊರವ್ರಿಗೆ ಹೋಗಿ ಹೇಳ್ರಿ ಇದೊಂದು ಸ್ವಿಗ್ಗಿ ಆಪ್ ಐತ್ಲಾ, ಇದ್ರ ಮುಖಾಂತರ 2,000 ಕೋಟಿ ಅಂತ ಹೇಳ್ತಾರ. ನಿಮ್ದು ತಲೆ ಕೆಟ್ಟೈತೆ, ಅವ್ರದ್ದು ತಲೆ ಕೆಟ್ಟೈತೆ ಅಂತ. ನಾನು ಯಾಕಿದ್ರೆ ಹೇಳ್ತೀನಿ ಅಂದ್ರೆ, ಉದ್ಯೋಗಗಳ ಬದಲಾಗಿರುವ ಜನರಿಗೆ ಅರಿವಿಲ್ಲ. ಕೆಲಸ ಮಾಡೋ ರೀತಿ, ಸಂಪಾದನೆ ಮಾಡೋ ರೀತಿಗಳ ಬದಲಾಗಿರುವ ಜನರಿಗೆ ಅರಿವಿಲ್ಲ. ಅದ್ರ ಸಲುವಾಗಿ ಒಂದು ಉದ್ಯೋಗ ಏನೇನ್ ಬೇಕಂದ್ರೆ ಒಂದು JCB ಇರಬೇಕು, ಒಂದು ಟ್ರಾಕ್ಟರ್ ಇರಬೇಕು, ಇಲ್ಲ ಕ್ರೂಸರ್ ಇರಬೇಕು, ಒಂದು ಟಮ್ ಇರಬೇಕು, ಇಲ್ಲ ಒಂದು ಶಾಪ್ ಇರಬೇಕು, ಒಂದು ಮೆಡಿಕಲ್ ಶಾಪ್ ಇರಬೇಕು, ಇಲ್ಲ ಒಂದು ಗೊಬ್ಬರ ಅಂಗಡಿ ಇರಬೇಕು, XYZ ಏನಾದ್ರೂ ಇರ್ಬೇಕು. ಅದು ಮಾತ್ರ ಬಿಸ್ನೆಸ್. ರೆಸ್ಟ್ ಆಫ್ ದ ಥಿಂಗ್ಸ್ ಅವ್ರ ಬಿಸ್ನೆಸ್ ಅಲ್ಲ. ಇದೆಲ್ಲ ಅವ್ರ ಕಣ್ಣಿಗೆ ಏನ್ ಅನ್ಸುತ್ತೆ ಅಂದ್ರೆ ಸ್ಕೀಮ್ ತರ ಅನಿಸ್ತೈತಿ. ಸ್ಕೀಮ್ ತರ ಅನಿಸ್ತೈತಿ. ಇವನ್ ಲಾಸ್ಟ್ 10 years ಬ್ಯಾಕ್ ಈ ಬಿಸ್ನೆಸ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ಜನ ಹೇಳ್ತಿದ್ರಿ. ಏನಂತ ಹೇಳ್ತಿದ್ರು ಅಂದ್ರೆ, ಇಲ್ಲ ಇದು ಲೈಕ್ ಇದೊಂದು ಬಿಸ್ನೆಸ್ ಅಂತ ಹೆಂಗ್ ಹೇಳ್ತೀರಿ, ಇದೊಂದು ಯಾವ್ದೋ ಒಂದು ಸೋಪ ಶಾಪ್ ಏನೋ ಬಿಸ್ನೆಸ್ ಅಂತ ಅನ್ನಕ್ ಆಗಂಗಿಲ್ಲ. ಮತ್ತೆ ಇನ್ನು ಯಾರಿಗೆಲ್ಲ ಬಿಸ್ನೆಸ್ ಪ್ಲಾನ್ ಕೊಡಕ್ ಹೋಗ್ತೀವಲ್ರಿ, ಅವರು ಹೇಳ್ತಾರ ಇದು ಬಿಸ್ನೆಸ್ ಅಲ್ಲ ಅಂತ. ಹೋಗ್ಲಿ ಅಟ್ಲೀಸ್ಟ್ ಹೆತ್ತವರಾದ್ರೂ ಸಪೋರ್ಟ್ ಮಾಡ್ತಾರ, ಅವರು ಹೇಳ್ತಾರ ಇದು ಬಿಸ್ನೆಸ್ ಅಲ್ಲ ಅಂತ. ಹೋಗ್ಲಿ ನಮ್ಮೂರೊಳಗೆ ಯಾರು ಬುದ್ಧಿವಂತರ ಅವರ ಬಿಸ್ನೆಸ್ ಅಂತಾರ, ಅವ್ರು ಹೇಳ್ತಾರ ಇದು ಬಿಸ್ನೆಸ್ ಅಲ್ಲ ಅಂತ. ಯಾವಾಗ ಎಲ್ಲಾ ಜನರು ಹೇಳ್ತಾರಲ್ರಿ, ಅವಾಗ ಯಾರು ಬಿಸ್ನೆಸ್ ಮಾಡ್ಬೇಕಂತಾರಲ್ರಿ ಅವನು ಅಂತಾರ್ರಿ ಹೌದು ಇದು ಬಿಸ್ನೆಸ್ ಅಲ್ಲ ಅಂತ. ಯಾಕಂದ್ರೆ ಯಾಕೆ ಹಿಂಗೆ ಜನ ಅದಾರ ಅಂದ್ರ, ಜನ ಏನ್ ಒಪ್ಕೋತಾರಲ್ರಿ ಅದು ಮಾತ್ರ ಬಿಸ್ನೆಸ್. ಜನ ಒಪ್ಕೊಂಡಿಲ್ಲ ಅಂದ್ರೆ ಅದು ಬಿಸ್ನೆಸ್ ಅಲ್ಲ, ಅದೊಂದು ಮೂರ್ಖತನ ರೀ. ಅದೊಂದು ಮೂರ್ಖತನ ರೀ. ಯಾಕಿದ್ರೆ ಹೇಳ್ತೀನಿ ಅಂದ್ರ, ಲಾಸ್ಟ್ ಒಂದು 60 ವರ್ಷದ ಮೊದಲು 60 ವರ್ಷ 70 ವರ್ಷ ರೈಟ್ ಬ್ರದರ್ಸ್ ಫ್ಲೈಟ್ ಕಂಡಿಡಿಕ್ಕಿಂತ ಮೊದಲು ಫ್ಲೈಟ್ ಹಾರ್ತದ ಅಂತ ಹೇಳಿದವರೆಲ್ಲ ಮೂರ್ಖರಿ. ಫ್ಲೈಟ್ ಹಾರ್ತದ ಅಂತ ಹೇಳಿದವರೆಲ್ಲ ಮೂರ್ಖರಿ. ಯಾಕಂದ್ರೆ ಜನರಿಗೆ ಅಕ್ಸೆಪ್ಟೆನ್ಸ್ ಬಂದಿಲ್ರಿ ಫ್ಲೈಟ್ ಹಾರ್ಬೋದಂತ. ಆಮೇಲೆ ಅದು 25 ವರ್ಷ ಸಕ್ಸಸ್ಫುಲ್ ಆದಂತ ಹೇಳಿದ್ರು. ನಮ್ಮನ್ನು ಯಾರು ಕರ್ಕೊಂಡು ಹೋಗಲ್ಲ ಫ್ಲೈಟ್ ಮಾಡೋದಕ್ಕೆ. ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಜನರಿಗೆ ಎಕ್ಸೆಪ್ಟೆನ್ಸ್ ಅದ್ರೊಳಗೆ ಸ್ವಲ್ಪ ಮೂರ್ಖ ಜನನು ಇರ್ತಾರೆ. ಏನ್ ಮೂರ್ಖ ಜನ ಅಂದ್ರೆ ಅವ್ರು ಹೇಳ್ತಾರೆ ಅಂದ್ರೆ, ನಾವೆಲ್ಲ ಇದನ್ನ ಮೊದಲೇ ಮಾಡಿದ್ವಿ 10 ವರ್ಷದ ಮೊದಲ. ಅವ್ರು ಏನಂದ್ರೆ ಬಿಸ್ನೆಸ್ ಅವ್ರ ಪ್ರಕಾರ ಏನಂದ್ರ 3 ದಿನ ಮಾಡ್ಬೇಕು, 3ನೇ ದಿನ ಬಿಸ್ನೆಸ್ ಆಗಿಲ್ಲ ಅಂದ್ರೆ ಬಿಡ್ಬೇಕು. ಆಮೇಲೆ ಅವ್ರ ಜನರಿಗೆ ಏನ್ ಹೇಳ್ತಾರೆ ಗೊತ್ತಾ, ನಾವೆಲ್ಲ ಮಾಡಿದ್ವಿ ಏನೂ ಆಗಿಲ್ಲ. ಎಷ್ಟು ದಿನ ಮಾಡಿರಿ ಅಂತ ಕೇಳಿದ್ರೆ ಹೇಳ್ತಾರ ಅವರು 5 ದಿನ ಮಾಡಿ 5 ಮಂದಿ ಕೇಳಿ ಯಾರು ಒಪ್ಕೊಂಡಿಲ್ಲ. ಅಂದ್ರೆ ಜನರಿಗೆ ಬಿಸ್ನೆಸ್ ಅಂದ್ರೆ ಏನಂದ್ರೆ 3 ದಿನ ಚೇಂಜ್ ಆಗ್ಬೇಕಂತ. ಇನ್ನು ನಮ್ಮ ಫಾದರ್ ಅವ್ರು ಏನ್ ಹೇಳ್ತಾರಂದ್ರ, ಫಾದರ್ ಹೇಳ್ತಿದ್ರು ಇದೆಲ್ಲ ಬಿಸ್ನೆಸ್ ಅಲ್ಪ, ಇವಕ್ಕೆಲ್ಲ ಲಕ್ಷಗಟ್ಟಲೆ ಮಾಡೋಕ್ ಆಗಂಗಿಲ್ಲ ಅಂತ. ನನ್ ಪಾಯಿಂಟ್ ಏನಂದ್ರ, ಈ ತರ ಸಿಚುವೇಶನ್ ಇರುವಾಗ ನಮ್ದೊಂದು ಆತ್ಮಸ್ಥೈರ್ಯ ಇರ್ಬೇಕ್ರಿ, ಆತ್ಮವಿಶ್ವಾಸ ಇರ್ಬೇಕ್ರಿ. ನಾವ್ ಈ ಬಿಸ್ನೆಸ್ ಅನ್ನ ಈ 21ನೇ ಶತಮಾನಕ್ಕೆ ಅನುಗುಣವಾಗಿ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡ್ತಿರೋದ್ರಿಂದ ಜನರದ್ದು ಎಲ್ಲಾನು ಮಾತನ್ನು ಕಿವಿ ಒಳಗೆ ಹಾಕೋಬಾರ್ದ್ರಿ. ಜನರದ್ದು ಎಲ್ಲಾ ಮಾತನ್ನು ಕಿವಿ ಒಳಗೆ ಹಾಕೋಬಾರ್ದ್ರಿ. ಕಿವಿ ಒಳಗೆ ಹಾಕೋಬಾರ್ದ್ರೆ ಏನ್ ಮಾಡ್ಬೇಕಂತ ಕೇಳಿದ್ರಂದ್ರ, ಸಿಂಪಲ್ ಆಗಿ ಒಂದು ಸ್ಟೋರಿ ಮುಖಾಂತರ ಹೇಳ್ತೀನಿ. ಯಾವ ತರ ಅಂದ್ರೆ 2014 ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಡಿಸೆಂಬರ್. ಒಂದು ಕಪ್ಪೆ ಐತ್ರಿ, ಕಪ್ಪೆ ಗೊತ್ತಾಗ್ತದ್ರಿ? ಕಪ್ಪೆ ಐತ್ರಿ, ಒಂದು ದೊಡ್ಡ ಪಾತ್ರೆ ಐತ್ರಿ, ಇಷ್ಟು ದೊಡ್ಡ ಸೈಜ್ ಪಾತ್ರೆ ಐತ್ರಿ. ಅದ್ರ ಕಪ್ಪೆನ ಹೋಗಿ ಎತ್ತ ಹಾಕಿದ್ರಿ. ಕಪ್ಪೆ ಎತ್ತ ಹಾಕಿದ ನಂತರ ಕೆಳಗಡೆ ಇದನ್ನ ಆ ಹಾಲನ್ನು ಕಾಯಿಸ್ಬೇಕಂತ ಹಾಲು ಕಾಯಿಸಕ್ ಶುರು ಮಾಡಿದ್ರ 5 ನಿಮಿಷ ಆಯ್ತ್ರಿ. ಕಪ್ಪೆಗೆ ಅನಿಸ್ತು ಇಲ್ಲಿ ಕೆಳಗಡೆ ಬಾಯ್ಲ್ ಮಾಡ್ತಿದಾರ, ನಾನು ಇಲ್ಲಿ ಏನಾದ್ರೂ ಹೋರಾಟ ಮಾಡಿ ಜಂಪ್ ಆಗ್ಬೇಕಂತ. ಏನೋ ಮಾಡ್ಬೇಕು, ಹೋರಾಟ ಮಾಡಿ ಜಂಪ್ ಮಾಡ್ಬೇಕಂತ ಅನಿಸ್ತ್ರಿ. ಆಚೆ ಬರ್ಬೇಕಂತ ಅನಿಸ್ತ್ರಿ. 1 ರೌಂಡ್ ಹಾಕ್ತು, 2 ರೌಂಡ್ ಹಾಕ್ತು, 3 ರೌಂಡ್ ಹಾಕ್ತು, 4 ರೌಂಡ್ ಹಾಕ್ತು, 5 ರೌಂಡ್ ಹಾಕ್ತ್ರಿ. ಆಮೇಲೆ ಅದು ಡಿಸೈಡ್ ಮಾಡ್ತ್ರಿ ಏನಂದ್ರ, ನನ್ನ ಸಾಯುವಂತ ಸಮಯ ಬಂತು, ಇನ್ನು ಪ್ರಯತ್ನ ಮಾಡಿದ್ರಾಗ ಆಗ್ತಿಲ್ಲ, ಯಾಕಂದ್ರೆ ಹೊರಗೆ ಹೋಗಕ್ ಆಗಿಲ್ಲ. ಏನಂತ ಡಿಸೈಡ್ ಮಾಡ್ತ್ರಿ, ನಾನು ನನ್ನ ಪ್ರಯತ್ನ ಎಲ್ಲಾ ಮಾಡ್ದ, ಇದರಿಂದ ಹೊರಗೆ ಹೋಗುವ ಎಲ್ಲಾ ಸಂಭಾವನೆಗಳಿಲ್ಲ, ಅದ್ರ ಸಲುವಾಗಿ ನಾನು ಸಾಯೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು.
ಜಂಪ್ ಆಗೋದ್ರ ಬಗ್ಗೆ ಹೊರಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಹಂಗೆ ಯೋಚನೆ ಮಾಡ್ತಾರೆ. ಅದಾದ ನಂತರ 5 ನಿಮಿಷದ ನಂತರ ಮತ್ತೆ ಒಂದು ಕಪ್ಪೆ ಹಾಕಿದ್ರೆ ಅದ್ರೊಳಗೆ. ಆ ಕಪ್ಪೆ ಇನ್ನೇನು ಲೈಕ್ ಓಡ್ಬೇಕಂತ ಶುರು ಮಾಡುವಾಗ ಹೇಳ್ತೀರಿ, ಇದು 5 ತಾಸಿಂದ ಓಡಾಡಿಲ್ಲ ನಾನಿಲ್ಲಿ. ಹುಚ್ಚರ ಗತಿ ಯಾಕೆ ಕೊಡ್ತಿ, ಇಲ್ಲಿ ಬಂದಿ ಅಂದ್ರೆ ಸತ್ಯ ಅಂತ ಅರ್ಥ. ಪ್ರಯತ್ನ ಮಾಡಿದ್ರಾಗ ಅರ್ಥ ಇಲ್ಲ. ಸುಮ್ಮ ಕೂಡ ಆರಾಮ್ ಶಾಂತಿಯಿಂದ ಸಾಯೋದ್ರ ಬಗ್ಗೆ ಯೋಚನೆ ಮಾಡೋದು. ಆಮೇಲೆ ಮತ್ತೆ ಅದು ಬಿಟ್ಟಿಲ್ರಿ. ಆಮೇಲೆ 2 ಸಲ ಓಡ್ತು, 3 ಸಲ ಓಡ್ತು, 4ನೇ ಸಲ ಓಡ್ತು. ಓಡುವಾಗ ಹೇಳ್ತು, ನಾ ಹೇಳಿಲ್ಲ ಹಂಗಿಲ್ಲ ಅಂತ. ಅದಕ್ಕ 2ನೇ ಕಳಿಸ್ತಲ್ರಿ, ಪಾಪ ಇವ ನನ್ ಗೆಳೆಯದಲ್ಲ ಕರೆಕ್ಟ್ ಹೇಳಕತ್ತಾನ, ಓಡಿದ್ರಾಗ ಅರ್ಥನೇ ಇಲ್ಲ, ಓಡಿದ್ ಸ್ಟಾಪ್ ಮಾಡೋಣ, ಅದು ಸ್ಟಾಪ್ ಮಾಡ್ತೀವಿ. 3ನೇ ಕಪ್ಪಿ ಹಾಕಿದ್ರಿ. 3ನೇ ಕಪ್ಪಿ ಹಾಕ್ತಕ್ಕಂಥದ್ದು ಅದು ಬೇರೆ ಅಗ್ರೆಸಿವ್ ಇತ್ರಿ, ಬೇರೆ ಅಗ್ರೆಸಿವ್ ಇತ್ರಿ. ಅದು ಎಬ್ಬ ಜಂಪ್ ಡಪ್ 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 ಎಲ್ಲ ಮಾಡಕತ್ತಿತ್ರಿ. ಅವಾಗ ಇವೆರಡೂ ಸೇರಿ ಒಂದು ಕಪ್ಪಾಳ ಹೊಡೆದ್ರಿ. ಇಬ್ಬರು ಸೀನಿಯರ್ ಒದ್ದಾಡಕತ್ತೀವಿ. ಕಳೆದ 1.5 ತಾಸಿಂದ ಇಲ್ಲ ಅದೇವಿ. ನಮ್ಮನ್ನ ಕೇಳ್ಬೇಕು, ಅಟ್ಲೀಸ್ಟ್ ಪ್ರಯತ್ನ ಮಾಡೋಕ್ಕಿಂತ ಮೊದಲು ಏನ್ ಮಾಡ್ಬೇಕು. ಡಪ್ 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 ಸಾಯ್ಬೇಕಂತ ಡಿಸೈಡ್ ಆಗ್ತದೆ. ಹಿಂಗೆ ಯೋಚನೆ ಮಾಡಿದ್ರಿ. ಆಮೇಲೆ 4ನೇದವ್ರು ಹಾಕಿದ್ರಿ. ಇವ್ರು 3 ಜನ ಹೇಳಿದ್ರಿ, ಹೊಡಕ್ ಶುರು ಮಾಡಿದ್ರು, ಇದು ಮಾಡಿದ್ರು. ಅವ್ರು ಏನೋ ಕೇಳಿ ನಿಲ್ಲೋ 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 ನಿಲ್ಲೋ. ಅದ್ ಹಂಗೆ ಸುತ್ತಾಕ್ತು. ಆಮೇಲೆ ಕೆನೆ ಬಂದ್ರಿ ಅದ್ರ ಮೇಲೆ. ಆ ಕೆನೆ ಜೀವನದಿಂದ ಜಂಪ್ ಆಗಿ ಅದು ಹೊರಗೆ ಬಂದ್ರಿ. ಹೊರಗೆ ಬಂದಂದ್ರೆ ಈ 3 ಕಳಿಸ್ತು. ಇದೊಂದು ಏನ್ ಅದ್ಭುತ ನಡೀತಂತ. ನಮಗ ಹಿಂಗ್ ಕಲ್ಪನೆ ಇಲ್ಲ, ಹಿಂಗ್ ಹೊರಗೆ ಹೋಗ್ಬೋದಂತ. ಆಮೇಲೆ ಅವ್ರು 3 ಜನರು ಸೇರಿ ಕೇಳಿದ್ರಿ, ಏನಂದ್ರ ಹೊರಗೆ ಹೋಗುದು ಹೋಗಿಪ್ಪ, ಹೋದ್ ಹೆಂಗ ಅದನ್ನ ಹೇಳಂತ. ಅದ್ ಹೇಳ್ತೀವಿ, ಏನ್ ಮಾತಾಡಕತ್ತೀರಿ ನೀವು. ಅವ ಮ್ಯಾಲ ಇದ್ದಾವ ಹೇಳಿದಾರಿ, ಅದಕ್ಕೆ ಕಿವಿ ಕೇಳ್ಸಂಗಿಲ್ಲ ಅಂತ. ಆ ಕಪ್ಪಿಗೆ ಕಿವಿ ಕೇಳ್ಸಂಗಿಲ್ಲ ಅಂತ. ನೀವು ಇರೋ ಪರಿಸ್ಥಿತಿಯಿಂದ ಹೊರಗೆ ಬರಕಾಗಿಲ್ಲ ಅಂತ ಹೇಳೋರಿ. ನೀವಿರೋ ಪರಿಸ್ಥಿತಿಯಿಂದ ಹೊರಗೆ ಬರಕಾಗಿಲ್ಲ ಅಂತ ಹೇಳಿ ಮೂರ್ಖರು ಸಿಗ್ತಾವ್ರಿ. ಅದರ ಸಲುವಾಗಿ ನೀವು SS ಆಗೋರ್ಗು ಕ್ಯೂಡ್ ಆಗಿರೋದು ಬಹಳ ಇಂಪಾರ್ಟೆಂಟ್. ನನ್ನ ಶಿಕ್ಷಣ ಆಗಿರೋದು ಲೈಕ್ 2nd PU ರೀ. ಅದಾದ ನಂತರ ನಾನು ಕಾಲೇಜ್ ಹೋಗಿಲ್ರಿ. 2nd PU ನಂತರ ಕಾಲೇಜ್ ಹೋಗಿಲ್ರಿ. ನಂದು ಅಕಾಡೆಮಿಕಲಿ ತುಂಬಾ ವೀಕ್ ಹುಡುಗಾರೆ. ನಾನು ಶೈಕ್ಷಣಿಕವಾಗಿ ತುಂಬಾ ವೀಕ್ ಹುಡುಗಾರೆ. ಜನರು ಹೇಳ್ತಾರಿ, ನಾನು 1 ಸಲ ಸೋತೆ, 2 ಸಲ ಸೋತೆ. ನನ್ನನ್ನು ಎಷ್ಟು ಸಲ ಸೋತೆ ಅಂತ ಕೇಳಿದ್ರೆ ಒಂದು 30 ವರ್ಷ ಸೋತೇನ್ರಿ. ನಾನು 30 years ಸೋತಿದ್ದೀನ್ರಿ. ನನ್ನ ಲೈಫ್ ಒಳಗ 10 ವರ್ಷದ ಅನುಭವದಾಗ ಏನ್ ಕಲ್ತಿದ್ದೀನಿ ಅಂದ್ರ, ನಿನ್ನೆ ಸೋತಿದ್ದೀನಿ, ಆ ಸೋಲಿನ ಆಧಾರದ ಮೇಲೆ ನಾಳೆನೇ ಸೋಲ್ತೀನಿ ಅಂತ ನನಗೆ ಯಾರು ಹೇಳಕ್ಕಾಗಲ್ಲ. ನಾನು ನಿನ್ನೆ ಸೋತಿದ್ದೀನಿ, ನಾಳೆನೂ ಸೋಲ್ತೀನಿ ಅಂತ ಆ ಸೋಲಿನ ಆಧಾರದ ಮೇಲೆ ನನ್ಗೆ ಯಾರು ಹೇಳಕ್ಕಾಗಿಲ್ಲ. ಹಂಗೆ ಹೇಳ್ತಿದ್ರೆ ನಾನು SS ಆಗ್ಬಾರ್ದ್ರಿ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರ, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ರೀ. 2000ರಲ್ಲಿ 94-95 ಇರ್ಬೋದ್ರಿ. 10th ಕ್ಲಾಸ್ ನಾನು ಫೇಲ್ ಆಗಿದ್ದಾರೆ. 10ನೇ ಕ್ಲಾಸ್ ಫೇಲ್ ಆಗಿದ್ದ. ನಮ್ ಫಾದರ್ ಹೇಳಿದ್ರಿ, ನಿಂದು ಇದ್ರೊಳಗೆ ಈ ಹಣೆ ಬರದೊಳಗೆ ನೀವು ಉದ್ದಾರ ಆಗೋ ಯಾವ ಲಕ್ಷಣ ಇಲ್ಲ. ಅದಕ್ಕೆ ಅವ್ರು ಸಿಟ್ಟು ಬಂದು ಉತ್ತರ ಕರ್ನಾಟಕ, ನಮ್ಮ ಫಾದರ್ ಸ್ವಲ್ಪ ರಾಶ್, ನಮ್ಮ ಫಾದರ್ ಅಲ್ರಿ, ಇಲ್ಲಿರೋರೆಲ್ಲ ರಾಶ್. ಅವ್ರ ಕಾಲ ನಿಮ್ ಚಪ್ಪಲ್ ತೆಗೆದಾರ, ಅವ್ರು ನನಗೆ ಹೋಗೋದ್ರಿ. ಅದು ಬಡ್ದಿಲ್ಲ ಅಷ್ಟೇ, ಹೋಗದಿದ್ದು ಮಾತ್ರ ನನಗೆ ಇಲ್ಲ. ಅದರಿಂದ ತುಂಬಾ ಬೇಜಾರಾಯ್ತ್ರಿ. ಏನಪ್ಪಾ, ನನಗ ಚಪ್ಪಲ್ ಹೊಡೆದಾರ ಅದಕ್ಕೆ ಬೇಜಾರಾಗಿಲ್ರಿ. ಚಪ್ಪಲ್ ಒಗಿಬೇಕಂತ ಅವ್ರಿಗೆ ಮನ್ಸೊಳಗೆ ಬರತ್ತಲ್ಲ, ಅದು ಬಹಳ ಬೇಜಾರಾಯ್ತು. ಅಲ್ಲಿಂದ ನಾನು ಏನಾದ್ರೂ ಮಾಡ್ಬೇಕಂತ ಯೋಚನೆ ಮಾಡಿದಾರೆ. ಬಟ್ ಏನೋ ಗೊತ್ತಿಲ್ರಿ, ಏನೋ ಮಾಡಕ್ಕಾಗಿಲ್ಲ. 2nd PU ಫೇಲ್ ಆಯ್ತ್ರಿ. ಲೈಕ್ ಆಮೇಲೆ ಅಗ್ರಿಕಲ್ಚರ್ ಮಾಡಿದಾರೆ, ಅದು ಫ್ಲಾಪ್ ರೀ. ಮತ್ತೇನೇನು ಮಾಡಿದ್ರೆ ಎಲ್ಲ ಫ್ಲಾಪ್ ರೀ. ಆದ್ರ ಈ ಎಲ್ಲದ್ರ ಮಧ್ಯ ನಾನು ಪ್ರತಿದಿನ SS ಆಗ್ಬೇಕಂತ ನಮ್ಮ ತಂದೆ ರಾಕ್ಷಸರ ಕತೆ ನನಗೆ ಫೋರ್ಸ್ ಮಾಡ್ತಿದ್ರು. ಯಾವ ತರ ರೀ? ರಾಕ್ಷಸರ ತರ ಫೋರ್ಸ್ ಮಾಡ್ತಿದ್ರು. ಒಬ್ಬ ಅಪ್ಪ ಮಗನ ಎಷ್ಟು ಮಾನಿಟರ್ ಮಾಡ್ತಾರಲ್ರಿ ಈ ಪ್ರಪಂಚದೊಳಗ, ಯಾವುದೇ ವಿಜ್ಞಾನಿನೂ ಅಷ್ಟು ಚೆನ್ನಾಗಿ ಮಾನಿಟರ್ ಮಾಡಲ್ರಿ. ತಂದೆ ಎಷ್ಟು ಚೆನ್ನಾಗಿ ಮಾನಿಟರ್ ಮಾಡ್ತಾನ ಅವನ ಮಗನ ಅಂತ, ಈ ಪ್ರಪಂಚದೊಳಗೆ ಒಬ್ಬ ಸರ್ವಜ್ಞನೂ ಅಷ್ಟು ಚೆನ್ನಾಗಿ ಅವನ ಮಗನನ್ನ ಮಾನಿಟರ್ ಮಾಡಲ್ರಿ. ನಮ್ ಫಾದರ್ ಬೆಳಗ್ಗೆ ಎಲ್ಲ 4 ಗಂಟೆಗೆ ಎಬ್ಬಿಸ್ತಿದ್ರಿ. ಮಲಗ್ತಿಲ್ಲಂದ್ರೆ ಇದು ತೈಸ್ಗೆ ಇದು ತೊಡೆ ಅಂತಾರಲ್ರಿ, ಇದಕ್ಕೆ ಹಿಂಗ್ ಚೂಡ್ತಿದ್ರಿ. ಚೂಟಿದಂದ್ರೆ ನಿತ್ಯ ಹೋಗ್ಬೇಕಂತ ಅವ್ರು ಓದಿದ್ರಿ. ಆಮೇಲೆ ಎಲ್ಲ ಸ್ಕೂಲ್ ನವೋದಯ ಸ್ಕೂಲಿಗೆ ಹಾಕಿದ್ರಿ, ಅಟ್ಲೀಸ್ಟ್ ಅಲ್ಲೇ ಪಾಸ್ ಆಗ್ಲಿ ಅಂತ. ಅವ್ರು ಎಕ್ಸ್ಟ್ರೀಮ್. ಯಾಕಂದ್ರ ನಮ್ ಮಗನ ಊರೊಳಗ ಒಬ್ಬ ದೊಡ್ಡ ವ್ಯಕ್ತಿನ ಮಾಡ್ಬೇಕಂತ. ದುರಾದೃಷ್ಟಿಯಿಂದ 5ನೇ ಕ್ಲಾಸ್ ಸೈನ್ಸ್ ಸ್ಕೂಲ್ ಫೇಲ್ ರೀ. ನಮ್ ಫಾದರ್ದ ಆ ಜೋಶ್ ಅಂತಾರಲ್ರಿ, ಮಾನಿಟರ್ ಅಥವಾ ಮೋಟಿವೇಟ್ ಮಾಡೋ ಕ್ವಾಲಿಟಿ ಅಂತಾರಲ್ರಿ, ಅದೇನು ಸತ್ತಿರ್ಲಿಲ್ಲ. ಅವ್ರು ಹೇಳಿದ್ರಿ, ಇಲ್ಲಿ ಬದಲಾಗಿ ಸೋತೆ ನಾವ ಮುಂದೆ ಬದಲಾಗ್ತಾರ ಅಂತ. 6th 7th ಆದ್ಮೇಲೆ 8 ಧಾರವಾಡ ಹಚ್ಚಿದ್ರಿ. ಆಮೇಲೆ
8th 9th ಆಯ್ತು, 8th ಫೇಲ್ 9th ಫೇಲ್ ರೀ. ಆಮೇಲೆ ನಮ್ಮ ಫಾದರ್ ಹೇಳಿದ್ರಿ 10th ರಾಘವೇಂದ್ರ ರೆಸಿಡೆನ್ಸಿ ಐತಂತ. ಅವ್ರಿಗೆ ಏನ್ ಹೇಳಿದ್ರು ಅಂದ್ರ ಎಲ್ಲಾ ಕಡೆ ಫೇಲ್ ಆಗತ್ತಾನ, ನೀವು ಸರಿಯಾಗಿ ಮಾನಿಟರ್ ಮಾಡ್ರಿ, ಅವನ ಹತ್ರ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಐತಿ, ನೀವು ಸರಿಯಾಗಿ ಕಲ್ಸಿದ್ರೆ ಅವ್ರು ಪಾಸ್ ಆಗ್ತಾನಂತ. ಅಲ್ಲಿನೂ ಫೇಲ್ ಐತ್ರಿ. ಅವರು ಎದಕ್ ನಮ್ಮ ಫಾದರ್ ಚಪ್ಪಲ್ ಹೋಗ್ತಿರೋದಂದ್ರೆ ನಂಗೆ ಈಗೂ ನೆನಪೈತ್ರಿ. ನಮ್ಮ ಫಾದರ್ ಅವ್ರ ಸ್ಕೂಲ್ದಾಗ ರೆಸಿಡೆನ್ಸಿಯಲ್ ಕ್ಲಾಸ್ ಅವ್ರು ಕೇಳಿದ್ರು ನೀನ್ ಯಾಕೆ ಸರಿಯಾಗಿ ಓದಿಲ್ಲ ಅಂತ. ನಮ್ಮ ಫಾದರ್ ಬುಕ್ ಕೊಡ್ಸಿಲ್ಲ ಅಂತ. ನಮ್ಮ ಅಪ್ಪರಿಗೆ ಮೈಯೆಲ್ಲ ಬೆಂಕಿ ಎತ್ತಿದ್ರಿ. ಎದಕ್ಕಂದ್ರೆ ನಾನು ಹೊಲ ಮಾಡೋದು ಕೊಡ್ತಿದ್ದೆ ನಾನು. ಅವ್ರದ್ದು ಏನಂತಾರಂದ್ರೆ ಅವ್ರದ್ದು ಆಶಾ ಭಾವನೆ ಇನ್ನೂ ಸತ್ತಿರ್ಲಿಲ್ಲ. ಅದಕ್ಕೆ ಫಸ್ಟ್ PUC ಬಿಜಾಪುರ್ ಹಾಕಿದ್ರು, ಅದು ಫೇಲ್ ಆಯ್ತು. ಸೆಕೆಂಡ್ PUC ಫೇಲ್ ಆಯ್ತು. ಹೆಂಗೆ ಪಾಸ್ ಆಗ್ತಾರೆ ಬಂದಾರಿ. ಆಮೇಲೆ ಅಗ್ರಿಕಲ್ಚರ್ ಫ್ಲಾಪ್ ಐತ್ರಿ. ಇದೆಲ್ಲ ಯಾಕೆ ಹೇಳ್ತಿದೀನಿ ಅಂದ್ರ ನಮ್ ತಂದೆ ಪ್ರತಿ ಕ್ಷಣನೂ ನನ್ನ SSC ಫೈಟ್ ಮಾಡಿದ್ರೆ ಕಡಿಮೆ ಅಂದ್ರೆ ಒಂದು 25 ವರ್ಷ ಆಯ್ತು. ನಾನು SS ಆಗ್ಬೇಕಂತ ಚಪ್ಪಾಳಿ ಹೊಡಿ ಅವಶ್ಯಕತೆ ಇಲ್ರಿ. ಯಾಕಂದ್ರೆ 25 ವರ್ಷ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ನೋಡ್ತು, SS ಆಗಿನ ಅಂತ ಹೇಳಿಲ್ರಿ. 25 ವರ್ಷ ಅವರು ಪ್ರಯತ್ನ ಪಟ್ಟ ನಂತರ ನನ್ನ ಒಂದು ಹೇರ್ನೇ ಅವ್ರು ಬದಲಾಯಿಸಿಲ್ರಿ. ಎದ್ರ ಸಲುವಾಗಿ ಗೊತ್ತಲ್ರಿ, ಬದಲಾಗ್ಬೇಕನ್ನೋ ಮನೋಭಾವ ನನ್ನಲ್ಲಿ ಯಾವಾಗೂ ಬಂದೇ ಇಲ್ರಿ. ನನ್ ಪಾಯಿಂಟ್ ಅನುಸಾರ ಐತ್ರಿ. ಜನ್ಮ ಕೊಟ್ಟ ತಂದೆ 25 ವರ್ಷದ ಪ್ರಯತ್ನದ ಪ್ರತಿಫಲ ಏನಂತ ಕೇಳಿದ್ರೆ ಅವ್ರು ದೊಡ್ಡ ಫೇಲ್ಯೂರ್ ಲೈಫ್ ರೀ. ನನ್ನ ವಯಸ್ಸು 30 ಐತ್ರಿ. ಅವಾಗ ನಮ್ಮ ಅಪ್ಪನಿಗೆ ಅನಿಸ್ತ್ರಿ ಇನ್ನು ಪ್ರಯತ್ನ ಮಾಡಿದ್ರಾಗ ಅರ್ಥ ಇಲ್ಲ. ಅವರು ವಿಶ್ವಾಸ ಕಳ್ಕೊಂಡ್ರು. ಅದಾದ ನಂತರ ಅವ್ರು ಡಿಸೈಡ್ ಮಾಡಿದ್ರು ಇನ್ಮೇಲೆ ಸತ್ರು ಉದ್ದಾರ ಆಗಿಲ್ಲ, ನೀ ತೋಟದಾಗ ಸಾಯಲ್ಲ. ಅವಾಗ ಅವ್ರು ಹೇಳಿದ ಮರುಕ್ಷಣನ ದೇವ್ರು ನನಗ್ ಬುದ್ಧಿ ಕೊಟ್ರಿ. ಈಗ ನಮ್ಮ ಲೈಫ್ ನಾವು ಶುರು ಮಾಡೋದು. ಈಗ ನನ್ನ ಲೈಫ್ ನಾನು ಶುರು ಮಾಡೋಣ. 2014 ಡಿಸೆಂಬರ್ ಅವ್ರದ್ದು ಅಂತ್ಯ, ನಂದು ಆರಂಭ ರೀ. ಅವ್ರ ಆಶಾ ಭಾವನೆ ಅಂತ್ಯ ರೀ, ನನ್ನ ಆಶಾ ಭಾವನೆ ಆರಂಭ ರೀ. ನಾನು 2014 ಡಿಸೆಂಬರ್ ಶುರು ಮಾಡಿದ ನಂತರ ಲೈಕ್ ತಂದೆ ಅಂತೂ ವಿರೋಧಿಸ್ತಿದ್ರಿ. ಇಡೀ ಊರೊಳಗೆ ಯಾರು ಕೇಳಿದ್ರೆ ಹೇಳ್ತಿದ್ರಿ ಗೌಡ್ರ ಮಗನಂತ ಮೂರ್ಖಿ ಊರಾಗ ಸಿಗಂಗಿಲ್ಲ. ಎದ್ರ ಸಲುವಾಗಿ ಅಂದ್ರ ಗೌಡ್ರಿಗೆ ತಲೆ ಕೆಟ್ಟೈತಿ. 25 ವರ್ಷ ಈ ಹುಡುಗನ ಸಲುವಾಗಿ ತಲೆ ಕೆಡಿಸ್ಕೊಂಡು ಹುಚ್ಚ ಗದೆ ಖರ್ಚು ಮಾಡ್ಯಾರ ಅವ್ರು. ಈ ಉದ್ದಾರ ಇಲ್ಲದ ನಂದು. ಇದಾದ ನಂತರ ಹೇಳಿದಲ್ರಿ 2014 ಶುರು ಮಾಡಿದ ಮೈ ಲೈಫ್ ಸ್ಟೈಲ್ ಜನ ನಂಬ್ತಿರ್ಲಿಲ್ಲ, ಅಪ್ಪ ನಂಬ್ತಿರ್ಲಿಲ್ಲ, ಅಮ್ಮ ನಂಬ್ತಿಲ್ಲ, ಸಿಸ್ಟರ್ಸ್ ನನ್ನ ತಂಗಿಗೆ ಅದು ಯಾರಿಗಾರು ಹೇಳ್ತಿದ್ದಾರೆ ನಾನು ನೀ ಹಂಗ್ ಮಾಡಿ ಹಿಂಗ್ ಮಾಡ ನಿನ್ ಗೊತ್ತೈತ್ ನಿನ್ ಮಾಡ್ಕೊಡಪ್ಪ ಸುಮ್ಮನೆ ತಲೆ ಅವಂದೇ ಅವ್ನ್ ಗೊತ್ತಿಲ್ಲ ಸುಮ್ಮನೆ ನಮ್ ತಲೆ ತಿಂತ ಯಾರು ಏನಾರು ಹೇಳಿದ್ರೆ ಇದೇ ಸ್ಟೇಟ್ಮೆಂಟ್ ಒಳಗೆ ಹೇಳ್ತಿದ್ರಿ. ನಾನ್ ಲೈಫ್ ಒಳಗೆ ರಿಯಲೈಸ್ ಮಾಡ್ಕೊಂಡೆ ಅಂದ್ರ ಈಗ ನಾನ್ ಏನ್ ಬದಲಾಗಿನಂತ ತೋರ್ಸೋ ಸಮಯ ಅಲ್ಲ, ನಾನ್ ಏನ್ ಬದಲಾಗಿನಂತ ತೋರ್ಸೋ ಸಮಯ ಅಲ್ಲ, ಬದಲಾಗಿದ್ದನ್ನ ಪ್ರೂವ್ ಮಾಡೋ ಸಮಯ. ಅದಕ್ಕೆ ಪರಿಶ್ರಮ ಮಾಡ್ಬೇಕಂತ 1,000 ರೂಪಾಯಿ ಇನ್ಕಮ್ ಮಾಡ್ಬೇಕಂದ್ರ ಎಷ್ಟೋ ಸಲ ಅನಿಸ್ತ್ರಿ ಏನಪ್ಪಾ ಯಾಕಾದ್ರೂ ಮೈ ಲೈಫ್ ಸ್ಟೈಲ್ ಮಾಡಿನ. ಅಷ್ಟಕ್ಕೆ ಮೈ ಲೈಫ್ ಸ್ಟೈಲ್ ಅಂದ್ರೆ ಒಂದು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಒಂದು ವನವಾಸದ ದಿನ ರೀ. 15 ವರ್ಷ ರಾಮ್ ವನವಾಸಕ್ಕೆ ಹೋದಂದ್ರೆ ಅವ್ರಿಗೆ ಏನ್ ಕಷ್ಟ ಆಗಿದೆ ಗೊತ್ತಿಲ್ರಿ. ನನಗೆ 5 ವರ್ಷ ರಾಮನ್ಗಿಂತ ಕಷ್ಟ ಆಗಿದೆ ನನಗೆ ಅನಿಸ್ತೈತ್ರಿ. ಇಲ್ಲಿ ಇರೋರಿಗೆ ಮೊದಲನೇ 5 ವರ್ಷ ಎಲ್ರಿಗೂ ಹಂಗೆ ಅನಿಸ್ತೈತ್ರಿ. ಸೆಕೆಂಡ್ ಥಾಟ್ ಇಲ್ರಿ, ವನವಾಸ ತರ ಅನಿಸ್ತೈತ್ರಿ. ಲೈಕ್ ಒಂದು ಫೈನಾನ್ಸಿಯಲ್ ಸ್ಟೇಟಸ್ ಚೆನ್ನಾಗಿ ದುಡ್ಡು ಇರಲ್ರಿ, ಯಾರು ಸಾಲ ಕೊಡಲ್ರಿ. 3 ಯಾರಿಗೆ ಹೇಳಕ್ ಹೋಗ್ತೀವಲ್ರಿ ನನ್ ಗೊತ್ತೈತೆ ಹೋಗಿ ಏನದೆ ಅಂತ ಹೇಳ್ತಾರ. ಮತ್ತೆ ಯಾರಿಗೆ ಪ್ಲಾನ್ ಹೇಳ್ಬೇಕ್ರಿ, ಯಾರಿಗ ಹೇಳ್ಬೇಕಂದ್ರೆ ನಮ್ಮವ್ರು ಬೇಕಲ್ರಿ, ನಮ್ಮವ್ರು ಒಬ್ರಿ. ಅವಾಗ ನಂಗೆ ಅರ್ಥ ಆಗಿದ್ದು ಇದು ಟೆಸ್ಟಿಂಗ್ ಟೈಮ್ ಅಂತ, ನನ್ನ ಪರೀಕ್ಷೆ ಸಮಯ. ಇವ್ರು ಯಾರು ನಮ್ದೇ ಇರುವಾಗ ನಾನ್ ನಂಬಿ ಪ್ರಯತ್ನ ಬಿಡದೆ ಇರುವಂಗೆ ಸ್ಟಾರ್ಟ್ ಮಾಡ್ಬೇಕು, ಛಲ ಇಟ್ಕೊಂಡು ಶುರು ಮಾಡ್ಬೇಕು. ಒಂದ್ ಹಂತವಾಗಿ ಲೈಕ್ ಸಾಲಗಳ ಪಟ್ಟಿ ಬೆಳೀತಾ ಹೋಯ್ತ್ರಿ. ಯಾಕೆ ಸಾಲಗಳ ಪಟ್ಟಿ ಬೆಳೀತಂದ್ರ ಇನ್ಕಮ್ ಒಂದ್ 25,000 ಬಂದಿರ್ಬೇಕ್ರಿ, ಸಾಲ 1 ಲಕ್ಷ ಆಗಿರ್ಬೋದು. ಮತ್ತೊಂದು ಭಯ ರೀ, ಏನಪ್ಪಾ ಹಿಂಗಾದ್ರ ಮುಂದೆ ಹೆಂಗಂತ ಅವಾಗ ಮತ್ ಮನಸ್ಸಿಗೆ ಸಮಾಧಾನ ರೀ. ಈಗ ಬಿಸ್ನೆಸ್ ಶುರು ಆಗೈತಂತ ಈಗ ಇನ್ನು ಸಾಲ ಕೊಡೋರು ಬೇಕಲ್ರಿ, ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಸಾಲ ಕೊಡಲ್ರಿ. ಅದಕ್ಕೆ ನಾನು ಯಾರೆಲ್ಲ ಹಾಯ್ ಹೇಳಲ್ರಿ ಅವ್ರ ಕಡೆ ಎಲ್ಲರ ಕಡೆ ಸಾಲ ಇಸ್ಕೊಂಡೇನಿ. ನನ್ಗೆ ಯಾರು ನೋಡಿ ನಕ್ಕನಲ್ರಿ ಅವ್ರ ಕಡೆ ಸಾಲ ಇಸ್ಕೊಂಡೇನಿ. ಮಂಡ್ರಿಗೆ ಹೋಡ್ರಿ ಅಂದ್ರೆ ಅವ ಸಾಲ ಕೊಟ್ಟವನೇ ಇರ್ತಾನ. ಎದಕ್ಕಂದ್ರ ನನ್ ತಲೆವಾಗ ನಾನು ಫಿಕ್ಸ್ ಆಗಿಲ್ರಿ. ಏನ್ ಫಿಕ್ಸ್ ಆಗಿಲ್ಲ ನನ್ನ ಬದುಕನ್ನು ಹುಕ್ಕ ಶತಾಯ ಗತಾಯ ನನ್ನ ಬದುಕನ್ನು ಬದಲಾಯಿಸಬೇಕಿದ್ದ ಡಿಸಿಷನ್ ರೀ. ಇದು ಮೈಂಡ್ ಸೆಟ್ ಹಿಂಗಿರೋದ್ರಿಂದ ಯಾವುದೇ ಕನ್ಫ್ಯೂಷನ್ ಇಲ್ರಿ. ಲೈಕ್ ಮಾಡ್ತಾ ಹೋದೆ 1,000 2,000 ಇವಾಗ ಎಲ್ಲೋ ಬಸ್ ಸ್ಟ್ಯಾಂಡ್ ಮಲಗುದು, ಎಲ್ಲೋ ಲಾರಿ ಒಳಗೆ ಅಡ್ಡಾಡುದು, ಎಲ್ಲೋ ಟಮ್ ಒಳಗೆ ಅಡ್ಡಾಡುದು, ಎಲ್ಲೋ ನಡ್ಕೊಂಡು ಅಡ್ಡಾಡುದು. ಇವುಗಳನ್ನ ಯಾಕೆ ಕಾಂಪ್ರಮೈಸ್ ಮಾಡ್ಬೇಕಂದ್ರೆ ನನ್ನ ಮೈಂಡ್ ಒಳಗೆ ಮೊದಲೇ ಫಿಕ್ಸ್ ಇದ್ರಿ. ನಮ್ ತಂದೆ ಏನ್ ಕಲ್ಪನೆ ಮಾಡ್ಯಾರ ಅದ್ರ 100 ಪಟ್ಟು ಚೆನ್ನಾಗಿ ನಾನು ಬದುಕ್ಬೇಕಂತ್ರಿ.
ನಮ್ಮ ತಂದೆ ನನ್ನ ಬದುಕಿನ ಬಗ್ಗೆ ಏನು ಕಲ್ಪನೆ ನೂರು ಪಟ್ಟು ಚೆನ್ನಾಗಿ ಬದುಕ್ಬೇಕಂತ. ಅದ್ರ ಮಧ್ಯೆ 5,000 ರೂಪಾಯಿ ಆಗಿದ್ರೆ ನಮ್ಮ ಅಪ್ಪಗೆ ಹೇಳ್ತಾರೆ, ಗೊತ್ತೈತಲ್ವ ನಿಮ್ಗೆ ಗೊತ್ತೈತಿ, 25 ವರ್ಷ ನೋಡಿ ನಾನು ನಿಮ್ಗೆ ಏನು ಉದ್ಧಾರ ಆಗಿಲ್ಲ, ಸತ್ತು ಉದ್ಧಾರ ಆಗಿಲ್ಲ. ನಮ್ ಫಾದರ್ ಹೇಳ್ತಿದ್ರಿ ಅಂತದ್ರ ಮಧ್ಯ ಹೇಳಿದಲ್ರಿ, ಬದಲಾಗಿರೋದು ನಮ್ ತಂದೆ ಅಲ್ರಿ, ಬದಲಾಗಿರೋ ನನ್ನ ಆತ್ಮವಿಶ್ವಾಸ ರೀ, ಬದಲಾಗಿರೋ ನನ್ನ ಸಿದ್ಧಾಂತಗಳ್ರಿ, ಬದಲಾಗಿರೋ ನನ್ನ ಸಂಕಲ್ಪಗಳ್ರಿ. ಇದು ಯಾರಿಗೂ ಕಾಣಲ್ಲ, ನನ್ನೊಳಗೆ ಮಾತ್ರ ಆಗಿರೋದ್ರಿ. ಅದನ್ನ ಇಟ್ಕೊಂಡು ಪ್ರಯತ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ 2,000, 3,000, 4,000, 5,000, 10,000, 15,000, 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ, 10 ಲಕ್ಷ, 15 ಲಕ್ಷ, 16 ಲಕ್ಷ, 17 ಲಕ್ಷ. ಈ ಪ್ರೆಸೆಂಟ್ ಹೇಳ್ಬೇಕಂದ್ರೆ 1 ಮಂತ್ ಇನ್ಕಮ್ 17 ಲಕ್ಷ ರೂಪಾಯಿ ಐತಿ ಪ್ರೆಸೆಂಟ್. ಒಂದ್ ವರ್ಷದ ಆದಾಯ ವಿತ್ ಟ್ಯಾಕ್ಸ್ ರೀ. ಎಲ್ಲರೂ ನನ್ನ ಫಂಡ್ ಲೀಡರ್ಸ್ ಗೊತ್ತ್ರಿ, 2 ಕೋಟಿ ರೂಪಾಯಿ ನನ್ 1 ವರ್ಷದ ಆದಾಯ ಇತ್ತು ತೋರಿಸೈತ್ರಿ. ಭಾರತ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಪ್ಲಸ್ GST 50 lakhs ಪೇ ಮಾಡ್ತೀನಿ ಪ್ರತಿ ವರ್ಷ ಎವ್ರಿ ಇಯರ್. ಲೈಕ್ ಇದೆಲ್ಲ ಹೆಂಗ ಆಯ್ತಂತ ವಾಪಸ್ ನನಗ್ ನಾನು ಕೇಳ್ಕೊಂಡ್ರ 10,000 ಜಾಗದಾಗ ಕಾಂಪ್ರಮೈಸ್ ಆಗಿದ್ದೀನಿ. ಎಷ್ಟು ಜಾಗದಾಗ ರೀ? 10,000 ಜಾಗದಾಗ ಕಾಂಪ್ರಮೈಸ್ ಆಗಿದ್ದೀನಿ. 10,000 ಪ್ಲೇಸ್ ಒಳಗೆ ಕಾಂಪ್ರಮೈಸ್ ಆಗಿದ್ದೀನಿ ರೀ. ಅದರ ಜೊತೆ ನನ್ನನ್ನು ತಳ್ಳಕ ಯಾರು ಹಿಂದೆ ಇಟ್ಕೊಂಡಿಲ್ರಿ. ನಾನು ನನ್ನನ್ನು ತಳ್ಳಿಕತ್ತ ಯಾರು ಹಿಂದೆ ಇಟ್ಕೊಂಡಿಲ್ಲ. ನನ್ನ ತಳ್ಳಿಕ್ ನನ್ನ ಅರಿವನ್ನೇ ಹಿಂದೆ ಇಟ್ಕೊಂಡಿಲ್ರಿ. ಅರಿವೇ ಗುರು ಅಂತಾರೆ ಗೊತ್ತಲ್ರಿ? ಅರಿವೇ ಗುರು ಅಂತಾರ. ಆ ಅರಿವನ್ನ ನಾನು ಹಿಂದೆ ಇಟ್ಕೊಂಡಿಲ್ರಿ. ಅದು ನನ್ನ ಪ್ರತಿ ಕ್ಷಣ ತಳ್ತೈತ್ರಿ. ನಾನು ಯಾಕಿದ್ರೆ ಹೇಳ್ತೀನಿ ಅಂದ್ರ, ನಮ್ ತಂದೆ ನನ್ನನ್ನು ತಳ್ಳುವಾಗ ನನ್ನ ಒಂದು ಎಜುಕೇಶನ್ ಒಂದು ಎಜುಕೇಶನ್ ಒಂದು ಕ್ಲಾಸ್ ಪಾಸ್ ಆಗಿಲ್ರಿ. ನಾನ್ ತಳ್ಳಕ್ ಶುರು ಮಾಡಿದ್ದಂದ್ರೆ ಇಂಡಿಯನ್ ಲೀಡಿಂಗ್ ಕಂಪನಿ CEOs ಇನ್ಕಮ್ ಮಾಡ್ತಾರೆ, ಅಷ್ಟು ಇನ್ಕಮ್ ಮಾಡ್ತಿದ್ದೆ. ನಾನು ನಿಮ್ಮನ್ನ ಬೇರೆ ಯಾರು ಚೆನ್ನಾಗಿ ತಳ್ತಿದ್ದಾರೆ ನನಗೆ ಅದ್ರ ಬಗ್ಗೆ ಪ್ರಾಬ್ಲಮ್ ಇಲ್ರಿ. ನಿಮ್ಮನ್ನ ಚೆನ್ನಾಗಿ ನೀವು ತಳ್ತಿಲ್ಲ, ದಟ್ ಇಸ್ ದ ಪ್ರಾಬ್ಲಮ್ ರೀ. ನಿಮ್ಮನ್ನ ಚೆನ್ನಾಗಿ ಬೇರೆ ಯಾರು ತಳ್ತಿಲ್ಲ ನನಗೆ ಅದೇನ್ ಪ್ರಾಬ್ಲಮ್ ಇಲ್ಲ. ನಿಮ್ಮನ್ನ ನೀವು ಚೆನ್ನಾಗಿ ತಳ್ತಿಲ್ರಿ. ನಮ್ಮಪ್ಪ ಬರೀ ಇಂಟೆಲಿಜೆಂಟ್ ಬಾಯ್, ಬರೀ ಇಂಟೆಲಿಜೆಂಟ್ ಸಿಟಿಸನ್ ರೀ. ಅವರು ತುಂಬಾ ಚೆನ್ನಾಗಿ ತಳ್ಳಿದ್ರಿ. ನನ್ಗೆ ಅರ್ಥ ಆಗಿದೆ ಅಂದ್ರೆ ಜನ್ಮಕ್ಕ ತಂದೆ ಏನ್ ಬದಲಾಯಿಸಕ್ಕಾಗಲ್ಲ. ನೀವು ನಿರ್ಧಾರ ಮಾಡಿದ್ರೆ ಏನ್ ಬೇಕಾದ್ರೂ ಬದಲಾಯಿಸಬಹುದು ಅನ್ನಕ್ಕೆ ಇವತ್ತು ಯಾರು ಅದ್ರಲ್ಲಿ ಒಂದು ಎಕ್ಸಾಂಪಲ್. ಊಟ ಚೆನ್ನಾಗಿ ಸಿಕ್ಕಿಲ್ಲ, ಎಲ್ಲಿ ಕಾಂಪ್ರಮೈಸ್ ಆಗ್ಬೇಕ್ರಿ, ಎಲ್ಲಿ ಕಾಂಪ್ರಮೈಸ್ ಆಗ್ಬೇಕು. ನನ್ಗ ಡಿಸ್ಟ್ರಿಬ್ಯೂಟರ್ ಪ್ರಾಬ್ಲಮ್ ಐತ್ರಿ, ಕಾಂಪ್ರಮೈಸ್ ಆಗ್ಬೇಕ್ರಿ. ನಮ್ಮ ಅಪ್ಪನಿಗೆ ನನಗ ಜಗಳ ಐತ್ರಿ, ನೀ ಸತ್ರು ಉದ್ದಾರ ಆಗಿಲ್ಲ. ನಮ್ಮ ಅಪ್ಪನಿಗೆ ಜಗಳ ಮಾಡ್ಬೇಕ್ರಿ, 3 ದಿನ 4 ದಿನ ಜಗಳ ಮಾಡ್ಬೇಕ್ರಿ. ನಾ ಏನ್ ಅರ್ಥ ಮಾಡ್ಕೊಂಡು ನಮ್ಮ ಅಪ್ಪನ ಜೊತೆ ಜಗಳ ಮಾಡೋ ಟೈಮ್ ಅಲ್ಲಿ ಇದು ಜಗಳ ಮಾಡೋ ಟೈಮ್ ಅಲ್ಲ. ಈ ಟೈಮ್ ನಾನು ಅವ್ರ ಜೊತೆ ಕಾಂಪ್ರಮೈಸ್ ಆಗಿ ಫೈಟ್ ಮಾಡ್ಬೇಕು ಫೀಲ್ಡ್ ಒಳಗೆ. ನನ್ ಡಿಸ್ಟ್ರಿಬ್ಯೂಟರ್ ಜೊತೆ ನನಗೆ ಜಗಳ ಐತ್ರಿ, ಡಿಸ್ಟ್ರಿಬ್ಯೂಟರ್ ಜೊತೆ ಜಗಳ ಮಾಡೋ ಟೈಮ್ ಅಲ್ರಿ ನಾನ್ ಫೈಟ್ ಮಾಡ್ಬೇಕ್ರಿ. ಬಿಸ್ನೆಸ್ ಅನ್ನು ಬಿಲ್ಡ್ ಮಾಡಕ್ರಿ ನಾನ್ ಫೈಟ್ ಮಾಡ್ಬೇಕ್ರಿ. ಲೈಕ್ ನನ್ಗೆ ಸಾಲ ಜಾಸ್ತಿ ಐತ್ರಿ, ಯಾರಿಗೆ ಹೇಳ್ಬೇಕ್ರಿ ಸಾಲ ಇರೋದ್ರ ಬಗ್ಗೆ ಇರಿಸ್ತಾರ? ಹಂಗ್ ಬಗೆಹರಿಸ್ತಿದ್ರೆ ನಮ್ ತಂದೆ 40 ವರ್ಷ ಸಾಲದ ಕೊಳಿತಿರ್ಲಿಲ್ರಿ. ನಾನು ಲೈಫ್ ಒಳಗೆ ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿನಿ ಅಂದ್ರ 1000 ಜಾಗದ ಕಾಂಪ್ರಮೈಸ್ ಆಗ್ಬೇಕು. ನಾನ್ ಬೇಕಂದಿದ್ರ ಜೊತೆ ಕಾಂಪ್ರಮೈಸ್ ಆಗೋಂಗಿಲ್ಲ. ನಾನು ಏನಂತ ಬೇಕಂತ ಬಯಸಿದ್ದೆ ಅಂದ್ರೆ ನಮ್ಮ ಅಪ್ಪಗ್ ಚೆನ್ನಾಗಿ ಲೈಫ್ ಇಡ್ಬೇಕು, ಅಮ್ಮಗ್ ಚೆನ್ನಾಗಿ ಲೈಫ್ ಇಡ್ಬೇಕು. ನಮ್ ಫಾದರ್ ಮಾತಿತ್ರ ಹೇಳ್ತಿದ್ರು, ಅವ್ರು ನಿನ್ನ ವಕೀಲ್ ಮಾಡ್ಬೇಕಂತ ನೀನ್ ಹಣೆ ಬರ್ದಾಗಿಲ್ಲ, ನೀನ್ ಹಾಳಾಗೋದಂತ. ಸೀರಿಯಸ್ ಆಗಿ ಹೇಳ್ತೀನಿ. ನಾನು ಲಾಯರ್ ಅಂತೂ ಆಗಿಲ್ರಿ, ನಾನು ಬಿಲ್ಕುಲ್ ಲಾಯರ್ ಆಗಿಲ್ಲ, ಯಾಕಂದ್ರೆ ಆಗಿಲ್ರಿ. ಆದ್ರೆ ಆದಾಯದ ವಿಚಾರ ನಮ್ ತಂದೆ ಏನ್ ಕಲ್ಪನೆ ಮಾಡಿದ್ರು ಫಾದರ್ಗೆ, ನನ್ನನ್ನು ದರಿದ್ರ 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 ಅಂತ 25 ವರ್ಷ ಹೇಳ್ಯಾರ ಅವರು. ಅದೇ ಫಾದರ್ಗೆ ನಾನು 2 ಕೋಟಿ ಕೊಟ್ಟು ಮನೆ ಕಟ್ಟಿಸ್ಕೊಟ್ಟಿದ್ದೀನಿ. ಇನ್ನು ಅವ್ರಿಗೂ 22 lakhs ಕಾರ್ ಒಳಗದಾವ್ರಿ. ನಂದು ಲೈಕ್ ಮಲ್ಟಿಪಲ್ ಕಾರ್ಸ್ ಅದಾವ. ಇವನ್ ಡ್ರೈವರ್ ಅದ, 24/7 ಡ್ರೈವರ್ ಅದಾವ್ರಿ. ಡ್ರೈವರ್ ಎಷ್ಟು ಸ್ಯಾಲ್ರಿ ಅಂದ್ರೆ 35,000 ರೂಪಾಯಿ ಸ್ಯಾಲ್ರಿ ಐತ್ರಿ. ಅವ್ನು 35,000 ರೂಪಾಯಿ ಸ್ಯಾಲ್ರಿ ಐತ್ರಿ. 35,000 ರೂಪಾಯಿ ಸ್ಯಾಲ್ರಿ ಐತಿ. ನಾನು ಯಾಕಿದ್ರೆ ನಿಮ್ಗೆ ಹೇಳ್ತೀನಿ ಅಂದ್ರ, ನಮ್ ತಂದೆ ಎಷ್ಟು ಚೆನ್ನಾಗಿ ತಳಿದಾರ ಅದ್ರ ಬಗ್ಗೆ ಮಾತಾಡ್ತೀನಿ. ನನ್ನನ್ನು ಎಷ್ಟು ಚೆನ್ನಾಗಿ ನಾನು ತಳ್ಕೊಂಡಿನಿ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಸಪೋಸ್ ಏನಾದ್ರೂ ನಾನು ಸಣ್ಣ ಪುಟ್ಟ ವಿಚಾರನೆ ಕಾಂಪ್ರಮೈಸ್ ಆಗಿಲ್ಲ ಅಂದ್ರ, ಈ ಬದುಕಕ್ ಆಗ್ತಿತ್ತನ್ರಿ. ನಾನು ಇವತ್ತು ರವೀಂದ್ರ ಸರ್, ಪ್ರದೀಪ್ ಸರ್, ಲೈಕ್ ಬಸವರಾಜ್ ಸರ್, ಲೈಕ್ ನಂದನ್ ಸರ್, ಮಾದೇಶ್ವರ್ ಸರ್ ಈ ಪ್ರೋಗ್ರಾಮಿಗೆ ಬಂದಿಲ್ಲ ಅಂದ್ರೆ ಅವರೇ ನನಗೆ ಜಬರ್ದಸ್ತಿ ಮಾಡಲ್ರಿ. ಬರಲ್ಲ ಅಂತ ಹೇಳಿದ್ರೆ ಓಕೆ ಸರ್ ಅಂತಾರ್ರಿ. ಆಬ್ವಿಯಸ್ಲಿ ನಾನು ಮಲ್ಕೊಂಡೇ ಇಷ್ಟು ಇನ್ಕಮ್ ಮಾಡ್ಬೋದು, 17 lakhs ಮಾಡ್ಬೋದ್ರಿ. ನಾನ್ ಯಾಕಿದ್ರ ಬಗ್ಗೆ ಹೇಳ್ತಿದ್ದೀನಿ ಅಂದ್ರ, ಒಂದ್ಸಲ ಕೆಲಸ ಕೈಗೆ ಎತ್ಕೊಂಡ ನಂತರ ಪ್ರತಿದಿನ ಈ ಬಿಸ್ನೆಸ್ ಅನ್ನು ಚೆನ್ನಾಗಿ ಮಾಡ್ಬೇಕಾಗಿರೋದು ಯಾವ ಜವಾಬ್ದಾರಿ ಅಂದ್ರೆ ನಿಮ್ ತಂದೆದಲ್ರಿ, ನಿಮ್ ತಾಯಿದಲ್ರಿ, ನಿಮ್ ಹೆಂಡತಿದಲ್ರಿ, ನಿಮ್ ಗಂಡನ್ದಲ್ರಿ, ನಿಮ್ ಅಪ್ಲೈನ್ದಲ್ರಿ, ನಿಮ್ ಡಿಸ್ಟ್ರಿಬ್ಯೂಟರ್ದಲ್ರಿ. 100% ನೀವು ರೆಸ್ಪಾನ್ಸಿಬಲ್ ಪರ್ಸನ್ ರೀ. 100% ನೀವು ರೆಸ್ಪಾನ್ಸಿಬಲ್ ಪರ್ಸನ್ ರೀ. ನಾನು ಹಿಂಗೆ ಹೇಳಕ್ಕಾಗಲ್ರಿ. ನಮ್ಮಪ್ಪ ಏನಾದ್ರು ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ರೀತಿನೇ ಚೇಂಜ್ ಮಾಡ್ತೀನಿ. ಅದೊಂದು ಮೂರ್ಖತನದ ಸ್ಟೇಟ್ಮೆಂಟ್ ರೀ. ಅಪ್ಲೈನ್ ಚೆನ್ನಾಗಿದ್ರೆ ನಾನು ಹಂಗ್ ಮಾಡ್ತಿದ್ದ, ಡೌನ್ಲೈನ್ ಚೆನ್ನಾಗಿದ್ರೆ ಹಂಗ್ ಮಾಡ್ತಿದ್ದ, ಹೆಂಡತಿ ಚೆನ್ನಾಗಿದ್ರೆ ಹಂಗ್ ಮಾಡ್ತಿದ್ದ, ಗಂಡ ಚೆನ್ನಾಗಿದ್ರೆ ಹಂಗ್ ಮಾಡ್ತಿದ್ದ, ಅವ ಊರ್ ಗುಲ್ಬರ್ಗ ಹೆಂಗಿದ್ರೆ ಹಂಗ್ ಮಾಡ್ತಿದ್ದ. ಇವೆಲ್ಲ ಕೆಟ್ಟ ಸುಳ್ಳಿನ ಕಂತೆಗಳ್ರಿ.
ಇವೆಲ್ಲ ಸುಳ್ಳಿನ ಕಂತಿಗಳು. ಇನ್ನು ಕೆಲವರಿಗೆ ಅನಿಸುತ್ತೆ ನಾವು ಹಳ್ಳಿ ಹೊಡೆದಿನಿ, ಸಿಟಿ ಹೊಡೆದಿನಿ, ನಾನು ಹುಡುಗಿ ಹೊಡೆದಿನಿ, ಹುಡುಗ ಅದಾನಿ, ನಮ್ಮ ಮನೆಗೆ ಆ ಪ್ರಾಬ್ಲಮ್ ಅದಾವ. ಇವೆಲ್ಲ ಸ್ಟೋರೀಸ್ ರೀ, ಇವೆಲ್ಲ ಸ್ಟೋರೀಸ್ ರೀ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಇವತ್ತಿನ ತನ ನಿಮ್ಮನ್ನ ಈ ಬಿಸಿನೆಸ್ ಹೆಂಗ್ ತೊಡಗಿಸ್ಕೋಬೇಕು ಅನ್ನೋದು ಸರಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ. ಅದ್ರ ಸಲುವಾಗಿ ಎಲ್ಲಾ ಸಮಸ್ಯೆನೂ ಗುಡ್ಡದ ತರ ಕಾಣಿಸ್ತೈತ್ರಿ, ಎಲ್ಲಾ ಸಮಸ್ಯೆನೂ ಗುಡ್ಡದ ತರ ಕಾಣಿಸ್ತದೆ. ಸತ್ವಾಗ್ಲೂ ಹೇಳ್ತೇನ್ರಿ, ಈ ಬಿಸಿನೆಸ್ ಒಂದು ವಿಶೇಷವಾದ ಬಿಸಿನೆಸ್ ಐತ್ರಿ. ಆದ್ರ ಅರಿವು ನಿಮ್ಗೆ ಬರ್ಬೇಕ್ರಿ. ಅರಿವು ಏನ್ ಬರ್ಬೇಕು ಅಂತಂದ್ರೆ ಇದು ನನ್ನ ಬಿಸಿನೆಸ್ ಅಂತ ಬ್ಲೇಮ್ ಮಾಡಿದ್ರೆ ನಿಲ್ಲಿಸ್ಬೇಕ್ರಿ. ಅವ್ರ ಹಂಗದಾರ ಇವ್ರ ಹಂಗದಾರ ಬ್ಲೇಮ್ ಮಾಡಿದ್ರೆ ನಿಲ್ಲಿಸ್ಬೇಕ್ರಿ. ಯಾರು ಈ ಬಿಸಿನೆಸ್ ನನ್ಗೋಸ್ಕರ ಅನ್ಕೋಬೇಕ್ರಿ, ಈ ಕಂಪನಿ ಓನರ್ ನಾನಂತ ಯೋಚನೆ ಮಾಡ್ಬೇಕ್ರಿ. ಮೂರ್ ವೆರಿ ಇಂಪಾರ್ಟೆಂಟ್ ಏನಂದ್ರ ಮಾಡೋ ಕೆಲಸನ ಪ್ರತಿದಿನ ಒಂದು 10 ತಾಸು ಅಥವಾ 14 ತಾಸು ನಿಮ್ಮನ್ನ ತೊಡಗಿಸ್ಕೋಬೇಕ್ರಿ. 14 ಅವರ್ಸ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ನಾನು ಬಿಸಿನೆಸ್ ಲೈಕ್ 2014 ಒಂದೇ ಊರಲ್ಲಿ ಅಟ್ಲೀಸ್ಟ್ ಒಂದು 4-5 ಡಿಸ್ಟ್ರಿಕ್ಟ್ ಒಳಗೆ ಬಿಸಿನೆಸ್ ಮಾಡ್ತಿದ್ದಾರೆ. ನಾನು TC ಇರ್ಬೇಕಂದ್ರೆ ಕ್ಲಬ್ ಇರ್ಬೇಕಂದ್ರೆ ಓಡಾಡ್ಕೊಳ್ಳೋ ಬಿಸಿನೆಸ್ ಮಾಡಿದ್ರಿ. ನಾನು ಯಾವಾಗ ಹಿಂಗ ಹೇಳಿಲ್ಲ. ಈಗ 5,000 ಖರ್ಚಾಗ್ತಿದೆ ಯಾರು ಹೇಳಿ, 10,000 ಖರ್ಚಾಗ್ತಿದೆ ಯಾರು ಹೇಳಿ. ನಾನು ಏನ್ ಅರ್ಥ ಮಾಡ್ಕೊಂಡಿನಂದ್ರ ಜೀವನ ಪರ್ಯಂತ ಏನ್ ಅರ್ಥ ಮಾಡ್ಕೊಂಡಿನಂದ್ರ ನನ್ನ ವೀಕ್ನೆಸ್ ಅನ್ನ ಸಾಯುವುದನ್ನ ಯಾರಿಗೂ ಹೇಳ್ಬಾರ್ದು. ಯಾಕಂದ್ರೆ ಮಾರಕ್ ಆಗಲ್ಲ, ಅದನ್ನ ನನ್ನ ಸಮಸ್ಯೆಗಳನ್ನ ಮಾರಕ್ ಆಗಲ್ಲ. ನನ್ನ ಭವಿಷ್ಯ ಮಾರ್ಬೋದು, ನನ್ನ ಭವಿಷ್ಯ ಮಾರ್ಬೋದು ಅಥವಾ ನನ್ನ ದೂರದೃಷ್ಟಿ ಮಾರ್ಬೋದು. ಅದ್ರ ಸಲುವಾಗಿ ಜೀವನ ಪರ್ಯಂತ ಏನ್ ಅರ್ಥ ಮಾಡ್ಕೊಂಡಿನಂದ್ರ ಸಮಸ್ಯೆಗಳನ್ನ ಹೇಳ್ಕೊಂಡು ಬದುಕಬಾರ್ದ್ರಿ. ನನ್ನ ಅಪ್ಲೈನ್ಗೂ ಹೇಳ್ಬಾರ್ದ್ರಿ, ಡೌನ್ ಲೈನ್ಗೂ ಹೇಳ್ಬಾರ್ದ್ರಿ, ಅಪ್ಪಗೂ ಹೇಳ್ಬಾರ್ದ್ರಿ, ಅಮ್ಮಗೂ ಹೇಳ್ಬಾರ್ದ್ರಿ, ಹೆಂಡತಿಗೂ ಹೇಳ್ಬಾರ್ದ್ರಿ. ಹೇಳ್ಬೇಕನ್ಸಿದ್ರೆ ನಿಮ್ಮ ಆತ್ಮಸಾಕ್ಷಿಗೆ ಹೇಳ್ಬೇಕ್ರಿ. ಇದಕ್ಕೊಂದು ನಾನು ಅಂತಿಮವಾದ ಒಂದು ವ್ಯವಸ್ಥೆ ಮಾಡ್ತೀನಿ. ಹೇಳ್ಬೇಕ್ರಿ. ಇನ್ನು ಭಾರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂದ್ರ ಆ ಮನಸ್ಥಿತಿ ಜೊತೆ ಕೆಲಸ ಮಾಡ್ಬೇಕು. ಸೀರಿಯಸ್ ಆಗಿ 17 lakhs ನಿಮಗೆ ಬರ್ಬೇಕು, 2 ಕೋಟಿ ಬರ್ಬೇಕು, ಮರ್ಸಿಡೀಸ್ ನೊಳಗ ಅಡ್ಡಾಡ್ಬೇಕು, ಇವ್ರು BMW ನಾಗ ಅಡ್ಡಾಡ್ತಾರ, ಲೈಕ್ ದೊಡ್ಡ ದೊಡ್ಡ ಕಾರ್ ಒಳಗ ಅಡ್ಡಾಡ್ತಾರ ಅಂದ್ರ ನಮ್ ರಿಲೇಟಿವ್ಸ್ ಒಳಗೆ ಹೇಳ್ತಾರ್ರಿ ನಿಂದ ಅದೃಷ್ಟ ಚಲೋ ಐತಂತ. ನಾನ್ ಬಸ್ ಸ್ಟ್ಯಾಂಡ್ ನಾಗ ಮಲಗಿದ್ ಗೊತ್ತಿಲ್ಲ ಇವ್ರಿಗೆ. ನಕ್ಕವ್ರ ಹತ್ರ ಎಲ್ಲಾ ಸಾಲ ಇಸ್ಕೊಂಡಿನಿ, ಅವ್ರು ಸಾಲ ಮಾಡಿದ್ ಇವ್ರಿಗೆ ಗೊತ್ತಿಲ್ಲ ಅಂತ. ಒಂದ್ ದಿನಕ್ಕೆ ಅಟ್ಲೀಸ್ಟ್ 50 ಜನ ಕಾಲ್ ಮಾಡ್ತಿದ್ರಿ, 50 ಜನ 60 ಜನ ಕಾಲ್ ಮಾಡ್ತಿದ್ರಿ. ನನ್ ಡಿಸ್ಟ್ರಿಬ್ಯೂಟರ್ ಕೇಳ್ತಿದ್ರು, ಸರ್ ನಿಮ್ ಡಿಸ್ಟ್ರಿಬ್ಯೂಟರ್ ಜಾಸ್ತಿ ಅದಾರ ನೋಡ್ರಿ, ಎಷ್ಟು ಕಾಲ್ ಮಾಡ್ತಾರ. ಡಿಸ್ಟ್ರಿಬ್ಯೂಟರ್ ಅಲ್ಲೂ ಮನೆ ಸಾಲಗಾರ. ನಾನೇನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂದ್ರ ಪರಿಸ್ಥಿತಿಗಳು ನನ್ನ ಕೈ ಒಳಗೆ ಇಲ್ದೇ ಇರುವಾಗ್ಲು, ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ, ಪರಿಸ್ಥಿತಿಗಳ ಕೈಯೊಳಗೆ ಇಲ್ದೇ ಇರುವಾಗ್ಲು ನನ್ನ ಮನಸ್ಥಿತಿನ ನನ್ನ ಗುರಿನ ಎಲ್ಲರೂ ನೆನಪಿಟ್ಕೊಂಡು ದುಡ್ದೀನ್ರಿ ನಾನು. ಪರಿಸ್ಥಿತಿಗಳ ಯಾಕಂದ್ರೆ ಪರಿಸ್ಥಿತಿ ಅನ್ಕಂಟ್ರೋಲ್ ಸಬ್ಜೆಕ್ಟ್. ಸಾಲ ನನ್ನ ಸಬ್ಜೆಕ್ಟ್ ಅಲ್ರಿ, ಡಿಸ್ಟ್ರಿಬ್ಯೂಟರ್ ಕೋಪರೇಟ್ ಮಾಡ್ತಾನೆ ಕೋಪರೇಟ್ ಮಾಡಲ್ಲ ನನ್ನ ಸಬ್ಜೆಕ್ಟ್ ಅಲ್ರಿ, ನಮ್ಮ ಅಪ್ಪ ಕೋಪರೇಟ್ ಮಾಡ್ತಾನೆ ಕೋಪರೇಟ್ ಮಾಡಲ್ಲ ನನ್ನ ಸಬ್ಜೆಕ್ಟ್ ಅಲ್ರಿ, ನನ್ ಮದ್ವೆ ಆದ ಹೆಂಡತಿ ಕೋಪರೇಟ್ ಮಾಡ್ತಾಳ ಮಾಡಲ್ಲ ಅದು ನನ್ನ ಸಬ್ಜೆಕ್ಟ್ ಅಲ್ರಿ. ಇದ್ರ ಮಧ್ಯಾಹ್ನ ಈ ಬಸ್ ಎಕ್ಸಸ್ ಆಗ್ಬೇಕಂತ ಪ್ರತಿಕ್ಷಣ ಯೋಚನೆ, ಪ್ರತಿಕ್ಷಣದ ಚಿಂತನೆ, ಪ್ರತಿಕ್ಷಣದ ಪ್ರಯತ್ನ, ಅದ್ರ ಪ್ರತಿಫಲ ಮಾತ್ರ ಇದ್ರಿ. ಜನ ಏನ್ಕೊಂಡಿರ್ತಾರೆ ಅಂದ್ರೆ ಸ್ಟಾರ್ ಚಲೋ ಐತೆ ಅದಕ್ಕೆ ಬಂದ್ರೆ ಅವನಂತ 3 ಕ್ಯಾರಲ್ ಹಂಗೆ ಯೋಚನೆ ಮಾಡೋದು. ಇನ್ ಎಷ್ಟೋ ಜನರಿಗೆ ಈಗ ಹಿಂಗ ಅನಿಸ್ತೈತ್ರಿ, ಸರ್ ನೀವು ಸ್ಟೇಜ್ ನಾಗ ಹೇಳ್ತಿಲ್ಲ ಭಾರಿ ಅನಿಸ್ತೈತಿ, ಆದ್ರೆ ಇಲ್ಲಿ ಫೀಲ್ಡ್ ಒಳಗೆ ಏನ್ ಸಮಸ್ಯೆ ಐತಿ ಗೊತ್ತಿಲ್ಲ ನಿಮಗಂತ. ನಾನು ಅದ್ರ ಪ್ರಿನ್ಸಿಪಲ್ ಅದೀನ್ರಿ, ನಾನು ಅಲ್ಲಿಂದಾನೆ ಬರ್ತಿರೋದ್ರಿ. ಜನರು ಹೆಂಗ್ ಕಾಡ್ತಿದಾರೆ ಅಂದ್ರೆ ನಾನು ಡಿಸ್ಟ್ರಿಬ್ಯೂಟರ್ ಇರ್ಬೇಕಂದ್ರು ಒಂದು 50 ಬಂದ್ ಬಿಟ್ಟು ಹೋಗ್ಯಾರ್ರಿ, ನಾನು NTC ಆಗ್ಬೇಕಂದ್ರು ಬಿಟ್ಟು ಹೋಗ್ಯಾರ್ರಿ, ITC ಆಗ್ಬೇಕಂದ್ರು ಬಿಟ್ಟು ಹೋಗಿದ್ದಾರೆ, WTC ಆದಾಗ ಬಿಟ್ಟು ಹೋಗಿದ್ದಾರೆ. ಬಿಟ್ಟು ಹೋಗೋ ನನ್ನ ಹಣೆ ಬರ ಬದಲಾಯಿಸಲ್ರಿ, ನನ್ನ ಪ್ರಯತ್ನ ಮಾತ್ರ ನನ್ನ ಹಣೆ ಬರ ಬದಲಾಯಿಸ್ತೀನಿ. 4 ಜನ ಬಿಟ್ಟು ಹೋದ್ರೆ ಸತ್ತಪ್ಪ ಮುಗಿತ್ ನಮ್ದು, ಮುಗಿತ್. ಇನ್ನೇನೈತಿ ಜೀವನ ತಿಳಿದ್ರೆ ಅರ್ಥನೇ ಇಲ್ಲ. ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡಿ, ಬಿಸಿನೆಸ್ ವಿಶೇಷವಾದ ಬಿಸಿನೆಸ್ ಐತ್ರಿ. ನಿಮ್ ಬದುಕನ್ನ ನೀವ್ ಎಷ್ಟು ಕೆಳಮಟ್ಟಕ್ಕೆ ಅದ್ರಿ, ನಿಮಗೆ ಅನಿಸ್ತೈತ್ರಿ ನಾವು ಪಾತಾಳದಾಗ ಅದೇವಂತ. ವೆರಿ ಗುಡ್ ನ್ಯೂಸ್ ರೀ, ಯಾಕಂದ್ರೆ ಅದಕ್ಕಿಂತ ಕೆಳಗೆ ಹೋಗಂಗಿಲ್ಲ. ದಟ್ ಇಸ್ ದ ಲಾಸ್ಟ್ ಪಾಯಿಂಟ್. ನೀವು ಅಲ್ಲಿಂದ ನಾಲ್ ಬರೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ರೈಟ್ ಅವ್ರಿ ಯೋಚನೆ ಮಾಡ್ರಿ. ನಾನ್ ಸೀರಿಯಸ್ ಆಗಿರ್ತೇನೆ. ಶಿಕ್ಷಣ ನಿಮಗೆ ತೊಂದರೆ ಕೊಡಲ್ರಿ, ನಿಮ್ಮ ಪರಿಸ್ಥಿತಿ ನಿಮಗೆ ತೊಂದರೆ ಕೊಡಲ್ರಿ, ನಿಮ್ ಪ್ರಾಸ್ಪೆಕ್ಟ್ ಡಿಸ್ಟ್ರಿಬ್ಯೂಟರ್ ನಿಮ್ಗೆ ತೊಂದರೆ ಕೊಡಲ್ರಿ. ತೊಂದರೆ ಕೊಡ್ತಿರೋದು ನಿಮ್ ಮನಸ್ಥಿತಿ ರೀ. ನಿಮ್ ಮನಸ್ಥಿತಿ ಏನ್ ಗೊತ್ತನ್ರಿ, ಗೊಂದಲದೊಳಗೆ ಇರೋದ್ರಿ. ನನಗೆ ಅವ್ರ ಯಾಕೆ ಹಂಗಂದ್ರು, ಇವ್ರ ಯಾಕೆ ಹಂಗಂದ್ರು, ಇವ್ರ ಯಾಕೆ ಹಂಗಂದ್ರು, ಆ ಡಿಸ್ಟ್ರಿಬ್ಯೂಟರ್ ಯಾಕೆ ಹಂಗಂದ್ರು, ಅವ್ರ ಯಾಕೆ ಹಿಂಗಂದ್ರು, ನನ್ಗೆ ಬೊಕ್ಕೆ ಯಾಕೆ ಕೊಟ್ಟಿಲ್ಲ, ನನ್ ಬೊಕ್ಕೆ ಸಣ್ಣ ಕೊಟ್ಟಾರ ದೊಡ್ಡದ್ ಕೊಟ್ಟಾರ, ನನ್ಗೆ ಪೇಟ ಹಾಕಿಲ್ಲ. ಎಷ್ಟು ಜಗಳರಿ ಇವು. ನಮ್ಮ ಮನೆಗಳಿಗೆ ಬರ್ಬೇಕಂತ ನನ್ನ ವೈಫ್ ನನಗೆ ಡಬ್ಬಿ ತಗೊಂಡು ಹೋಗಂದಿಲ್ಲ, ಅವಳು ಮನೆಗೆ ಹೋದ್ರೆ ಡಬ್ಬಿ ಇಟ್ಟಿಲ್ಲ. ಅನಾವಶ್ಯಕ ಗೊಂದಲದೊಳಗೆ ಮನುಷ್ಯ ಸಾಯ್ತಾನ್ರಿ. ಅದರ ಸಲುವಾಗಿ ಅವ್ನು SSN ಬಗ್ಗೆ ಯೋಚನೆ ಮಾಡೋದು ಪುಸ್ತಕ ಅವ್ನಿಗಿಲ್ರಿ. SSN ಬಗ್ಗೆ ಯೋಚನೆ ಮಾಡ್ಬೇಕಂದ್ರೆ ಅವ್ನ ಮೈಂಡ್ ಒಳಗೆ ನಾನು ರವೀಂದ್ರ ಸರ್ ಏನ್ ಹೇಳ್ದ ಅಂದ್ರ, ಮಲಗಬೇಕಂದ್ರೆ ಕೊನೆಯ ಯೋಚನೆ ರೀ, ಮಲಗಬೇಕಂದ್ರೆ ಕೊನೆಯ ಯೋಚನೆ ITC ಇರ್ಬೇಕ್ರಿ, ಹೇಳ್ಬೇಕಂದ್ರೆ ಮೊದಲನೇ ಯೋಚನೆ ITC ಇರ್ಬೇಕ್ರಿ. ಮಲಗಬೇಕಂದ್ರ ಕೊನೆಯ ಯೋಚನೆ ITC ಇರ್ಬೇಕ್ರಿ,
ಹೇಳ್ಬೇಕಂದ್ರೆ ಮೊದಲನೇ ಯೋಚನೆ ITC ಇರ್ಬೇಕು. ಯಾಕೆ ಸಕ್ಸಸ್ ಆಗಲ್ರಿ? ಜನರು ಮಕ್ಕೋಬೇಕಂದ್ರೆ ಏನ್ ಯೋಚನೆ ಮಾಡ್ತಾರೆ ಗೊತ್ತನ್ರಿ? ಯಾರು ಸಿಗೋಲ್ಲ, ಯಾರು ಸಿಗೋಲ್ಲ. ಹೇಳ್ಬೇಕಂದ್ರೆ ಸೇಮ್ ರೀ, ಯಾರು ಸಿಗೋಲ್ಲ, ಯಾರು ಸಿಗೋಲ್ಲ. ಯಾರು ಉದ್ಧಾರ ಮಾಡ್ಬೇಕ್ರಿ? ನಮ್ಮನ್ನ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಯಾರು ಉದ್ಧಾರ ಮಾಡ್ಬೇಕ್ರಿ? ಸೀರಿಯಸ್ ಆಗಿ ಹೇಳ್ತೀನಿ. ಪ್ರತಿಯೊಬ್ಬ ಇಲ್ಲಿ ಭೂಮಿ ಒಳಗೆ ದೇವರು ಮನುಷ್ಯ ಅಂತ ಯಾರು ದೇವರು ಸೃಷ್ಟಿ ಮಾಡೋಣಲ್ರಿ, ಅವೊಂದು ಅದ್ಭುತವಾದಾಗದನ್ರಿ. ಮನುಷ್ಯ ಅಂತ ಇಲ್ಲಿ ಯಾರೆಲ್ಲ ಹುಟ್ಟಿದ್ರಲ್ರಿ, ಹೆಣ್ಮಕ್ಳು ಆಗಿರ್ಬೋದು, ಜೈಂಟ್ಸ್ ಆಗಿರ್ಬೋದು, ಜನರ ಅದ್ಭುತವಾದ ಶಕ್ತಿ ದೇವರು ನಿಮಗೆ ಕೊಟ್ಟಿದ್ದಾನ್ರಿ. ದಯವಿಟ್ಟು ನಿಮ್ಮನ್ನ ನೀವು ಕೀಳಾಗಿ ನೋಡ್ಬೇಡ್ರಿ, ಅದೊಂದು ಶಾಪ್ ರೀ. ನಿಮ್ಮನ್ನ ನೀವು ಕೀಳಾಗಿ ನೋಡೋದು ಒಂದು ಶಾಪ್ ರೀ. ನಾನ್ ತಿಳಿದವ ಇಲ್ಲ, ನಾನ್ ಶಿಕ್ಷಣ ಇಲ್ಲ, ನಾ ಹಳ್ಳಿ ಓದೀನಿ, ನಾ ಸಿಟಿ ಓದೀನಿ, ನಮ್ದು ಅದು ಪ್ರಾಬ್ಲಮ್ ಐತಿ, ನಿಮ್ದು ಇದು ಪ್ರಾಬ್ಲಮ್ ಐತಿ, ನಮ್ ಬಡತನ ಐತಿ, ಹಿಂಗ ಅನ್ಕೊಳ್ಳೋದು ಶಾಪ್ ರೀ. ನೀವ್ ಯೋಚನೆ ಏನ್ ಮಾಡ್ಬೇಕು ಅಂತ, ನನಗೆ ದೇವ್ರ ಮನುಷ್ಯ ಹುಟ್ಟಿದಾನಂದ್ರ ಅದ್ಭುತ ಶಕ್ತಿ ಐತಿ, ನಾನು ಮಾಡೇ ಮಾಡ್ತೀನಿ. ಈ ವಿಶ್ವಾಸದ ಜೊತೆ ಕೆಲಸ ಮಾಡ್ರಿ. ಹೌದು, ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಎಸ್ ಆಗ್ಬೇಕಂತೈತ್ರಿ. ಗುಲ್ಬರ್ಗದಾಗ ಎಷ್ಟು ಜನ ಸಕ್ಸಸ್ ಆಗ್ಬೇಕಂತ ಯೋಚನೆ ಮಾಡ್ತಿದಾರಂದ್ರ ಅಟ್ ಲೀಸ್ಟ್ ಒಂದು 6 ಲಕ್ಷ ಜನ ಸಕ್ಸಸ್ ಆಗ್ಬೇಕಂತಿದ್ದಾರೆ. ನೀವ್ ಯಾರಿಗೆ ಹೋಗಿ ಅವ್ರಿಗೆ ಅಪರ್ಚುನಿಟಿ ಕೊಡ್ಬೋದಂದ್ರ ನಿಮ್ಮ ಶ್ರೀಮಂತಿಕೆ ಅಥವಾ ನಿಮ್ ಕಾರ, ನಿಮ್ BMW ಬೇಕಾಗಿಲ್ರಿ. ನಿಮ್ ಹತ್ರ 10 ವರ್ಷ ನಂತರ ಏನಾಗೋದ್ರೆ ಆ ವಿಷನ್ ಜೊತೆ ಹೋಗಿ ಒಂದ್ ಜೊತೆ ಕೂತ್ಕೊಂಡು ಮಾತಾಡ್ಬೋದು. ಅದರ ಸಲುವಾಗಿ ನನ್ನ ರಿಕ್ವೆಸ್ಟ್ ಏನಂದ್ರ, ನೀವು ಗಾಡ್ಸ್ ಗ್ರೇಸ್ ಕ್ಲಬ್ ಆಗಿರಿ, ನಿಮ್ ಬಿಸ್ನೆಸ್ ಮಾಡೋದು ಗೊತ್ತಾಗೈತ್ರಿ. ಅದರ ಸಲುವಾಗಿ ನಾನು ವಾಪಸ್ ಹೇಳ್ತೀನಿ, ನಿಮ್ಮ ವೀಕ್ನೆಸ್ ಇಟ್ಕೊಂಡು ಫೈಟ್ ಮಾಡಬೇಡ್ರಿ. ಮುಂದಿನ 10 ವರ್ಷ 5 ವರ್ಷಕ್ಕೆ ಏನಾಗ್ಬೇಕು ಅದ್ರ ಬಗ್ಗೆ ಕೆಲಸ ಮಾಡ್ರಿ. ಇನ್ನು ನನಗೆ ಹೇಳ್ಬೇಕಾದ ಸಬ್ಜೆಕ್ಟ್ ಬಹಳ ಅದಾವೆ, ಅದ್ರ ಬ್ಯಾಂಗ್ಳೂರಾಗೆ ನಾನು ಸೆಕೆಂಡ್ ಸಬ್ಜೆಕ್ಟ್ ಕನೆಕ್ಟ್ ಆಗ್ತಿದ್ರಿ. ಎರಡನೇ ಸಬ್ಜೆಕ್ಟ್ ಏನಂದ್ರೆ, ಈಗ ಪ್ರೆಸೆಂಟ್ಲಿ ಕಾಂಟೆಸ್ಟ್ ರನ್ ಆಗ್ತಿದೆ. ಕಾಂಟೆಸ್ಟ್ ಹೆಂಗಂದ್ರ ಇದೊಂದು ಹಾರ್ವೆಸ್ಟ್ ಟೈಮ್ ಇದ್ದಂಗ್ರಿ, ಸುಗ್ಗಿ ಟೈಮ್ ಇದ್ದಂಗ್ರಿ. ಈ ಸುಗ್ಗಿ ಟೈಮ್ ಒಳಗ ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಬೇಕ್ರಿ. 4 ಮಂತ್ಸ್ ಹೆಂಗೈತೆ ಅಂತ ಕೇಳಿದ್ರ, ಗಾಳಿ ಬಿಟ್ಟಾಗ ತೂರ್ಬೇಕ್ರಿ. ನೀವು ಗಾಳಿಯಿಂದ ತೂರಕ್ ಆಗಲ್ರಿ. ಈ 4 ಮಂತ್ಸ್ ಗಾಳಿ ಬಿಟ್ಟಿದೆ, ನೀವು ತೂರ್ಬೇಕಷ್ಟೇ. ಒಂದೇ ಸಬ್ಜೆಕ್ಟ್. ಎರಡನೇ ಸಬ್ಜೆಕ್ಟ್ ವೆರಿ ಇಂಪಾರ್ಟೆಂಟ್. ಏನ್ ಗೊತ್ತನ್ರಿ, ಈ 4 ತಿಂಗಳಿಗೆ ನಾನು ಒಂದು ಟಾರ್ಗೆಟ್ ಮಾಡಿದ್ದೇನೆ. 4 ತಿಂಗಳಿಗೆ ನಾನು ಏನ್ ಟಾರ್ಗೆಟ್ ಮಾಡಿದ್ದೀನಿ ಅಂದ್ರ, 4 ಮಂತ್ಸ್ ಒಳಗೆ ನನ್ನ ಇನ್ಕಮ್ 1 crore ಆಗ್ಬೇಕಂತ. ಅಂದ್ರೆ ತಿಂಗಳಿಗೆ 25 ಲಕ್ಷ ಇನ್ಕಮ್ ಕ್ರಾಸ್ ಆಗ್ಬೇಕು. ಲಾಸ್ಟ್ 1.5 ವರ್ಷದಿಂದ ನನ್ನ ಇನ್ಕಮ್ ಯಾಕೆ ಜಾಸ್ತಿನೇ ಆಗಲ್ರಿ. ಲಾಸ್ಟ್ 1.5 ವರ್ಷದಿಂದ ನನ್ನ ಇನ್ಕಮ್ ಜಾಸ್ತಿ ಆಗ್ತಿಲ್ಲ. ನನ್ಗೆ ಏನ್ ಅನಿಸ್ತದೆ ಗೊತ್ತನ್ರಿ, ಈ ಪರಿಸ್ಥಿತಿನ ಬ್ರೇಕ್ ಮಾಡ್ಬೇಕಂದ್ರೆ ದೇವ್ರು ನನಗೊಂದು ಅವಕಾಶ ಕೊಡ್ಬೇಕು. ಕಾಂಟೆಸ್ಟ್ ನನಗೊಂದು ಅವಕಾಶ ರೀ. 4 ಮಂತ್ಸ್ 1 crore ಇನ್ಕಮ್ ಮಾಡ್ಬೇಕಂತ ಯೋಚನೆ ಮಾಡಿ. ನೀವ್ ಹಂಗೆ ಯೋಚನೆ ಮಾಡ್ರಿ. ಏನ್ ಯೋಚನೆ ಮಾಡ್ರಿ ಗೊತ್ತನ್ರಿ, ಈ 4 ಮಂತ್ಸ್ ಒಳಗೆ ನಾನು 2 ಲಕ್ಷ ಮಾಡ್ತೀನಿ ಅಂತ. ಈ 4 ಮಂತ್ಸ್ ಒಳಗೆ ನಾನು 1.5 ಲಕ್ಷ ಮಾಡ್ತೀನಿ. ಈ 4 ಮಂತ್ಸ್ ಒಳಗೆ ನಾನು STC ಆಗ್ತೀನಿ. ಈ 4 ಮಂತ್ಸ್ ಒಳಗೆ ZTC ಆಗ್ತೀನಿ. ಈ 4 ಮಂತ್ಸ್ ಒಳಗೆ ನಾನು 10 ಜನರನ್ನ ಕಾಂಟೆಸ್ಟ್ ಕ್ವಾಲಿಫೈ ಮಾಡ್ತೀನಿ. ಈ ಮೈಂಡ್ ಸೆಟ್ ಜೊತೆ ನೀವು ಕೆಲಸ ಮಾಡ್ರಿ. ವಾಪಸ್ ಹೇಳ್ತೀನಿ, ಈಗ ಏನ್ ಮಾಡ್ಬೇಕಂದ್ರೆ ಬೆಸ್ಟ್ ರಿಲೇಟಿವ್ಸ್ ಕಸಿನ್ಸ್ ಎಲ್ಲ ಇರ್ತಾರೆ, 35,000 ಮುಖಾಂತರ ಮಾಡ್ರಿ. ಅವ್ರಿಗೆಲ್ಲ ಹೇಳ್ರಿ, ನಾನು ಯಾಕಿದ್ರೆ ನಿಮ್ಗೆ ಬಿಸ್ನೆಸ್ ಹೇಳಕ್ ಬಂದಿದ್ದು ಗೊತ್ತ, ನಾನು ಕೈಯಲ್ಲಿ ಹೊಂಟೀನಿ ಅಂತ. ನೀವು ಹೊಂಟೇರಿ ಇಲ್ಲ ಅಂತ ಯಾರಿಗೂ ಗೊತ್ತಿಲ್ರಿ, ನೀವು ಹೋಗ್ತಿದ್ರಿ ಇಲ್ಲ ಅಂತ ಯಾರಿಗೂ ಗೊತ್ತಿಲ್ರಿ. ಬಟ್ ನಿಮ್ಮ ಆತ್ಮವಿಶ್ವಾಸದ ಜೊತೆ ಒಬ್ಬ ವ್ಯಕ್ತಿ 35,000 ಬರುವಾಗ ಅವ್ನಿಗೆ ಹೇಳ್ಬೋದ್ರಿ, ನಿನಗೂ ಕರ್ಕೊಂಡು ಹೋಗ್ತೀನಿ ಅಂತ. ಮೂರನೇ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಏನಂದ್ರ, ಬೇಕಂದ್ರೆ ನೀವು ಒಂದು 40,000 30,000 40,000 ನೀವೊಂದು ರೀಪರ್ಚೇಜ್ ನ ಒಂದು 10 ಜನ ನಿಮ್ ಟೀಮ್ ಒಳಗೆ ಗ್ರೂಪ್ ಮಾಡಿ, ಬಾಟಮ್ ಒಳಗೆ ಎಲ್ಲರೂ ಪರ್ಚೇಸ್ ಮಾಡ್ರಿ. 10 ಜನರು ಎಲ್ಲರೂ ಮೇಲ್ನವ್ರು ಕ್ವಾಲಿಫೈ ಆಗ್ತಾರೆ. ಎಲ್ಲರೂ ಸಿಂಗಲ್ ಕಡೆ ಕ್ವಾಲಿಫೈ ಮಾಡ್ಕೊಂಡು ಬರ್ಬೋದ್ರಿ. ಜಸ್ಟ್ ಸೆಕೆಂಡ್ ಆಗಿ. ಥರ್ಡ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಈ ಕಾಂಟೆಸ್ಟ್ ನ ಕಂಪನಿ ಹೆಂಗ್ ಪ್ಲಾನ್ ಮಾಡಿದಂದ್ರ, ಒಬ್ಬ ಡಿಸ್ಟ್ರಿಬ್ಯೂಟರ್ ಮುಂದಿನ 3 ವರ್ಷ ಏನ್ ಸಾಧನೆ ಮಾಡವನಲ್ರಿ, ಸರಿಯಾಗಿ ದುಡಿದ್ರೆ 4 ಮಂತ್ಸ್ ಒಳಗೆ ಮಾಡ್ಬೋದ್ರಿ. ಸರಿಯಾಗಿ ದುಡಿದ್ರೆ 4 ಮಂತ್ಸ್ ಒಳಗೆ ಕೆಲಸ ಮಾಡ್ಬೋದ್ರಿ. ವೆರಿ ಇಂಪಾರ್ಟೆಂಟ್. ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದ್ರ, ಇದನ್ನೆಲ್ಲ ಕೇಳಿದ ನಂತರ ಮನೆಯೊಳಗೆ ಸ್ಟೋರಿ ಹೇಳ್ಕೊಂಡು ಕೊಡ್ಬಾರ್ದ್ರಿ. ಏನಂದ್ರ ಅದ್ಯಾಕ್ ಹಂಗಾಯ್ತು ಇದ್ಯಾಕ್ ಹಂಗಾಯ್ತು, ಇಲ್ಲ, ಈಗ ಜಸ್ಟ್ ಆಕ್ಷನ್ ಪ್ಲಾನಿಂಗ್ ಬರ್ಬೇಕ್ರಿ. ಇದು ಬರ್ಬೇಕಂದ್ರ ಈ ಕಾಂಟೆಸ್ಟ್ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರ, ಆಲ್ರೆಡಿ ಬಸವರಾಜ್ ಸರ್, ರವೀಂದ್ರ ಸರ್, ಪ್ರದೀಪ್ ಸರ್ ಹೇಳಿದ್ರು, ಮಾಧುಸ್ವಾಮಿ ಸರ್ ಹೇಳಿದ್ರು, ನಂದನ್ ಸರ್ ಏನ್ ಹೇಳಿದ್ರು ಅಂದ್ರ, 22ನೇ ತಾರೀಕು ಪ್ರೋಗ್ರಾಮ್ ಏನಿದೆ ಅಲ್ರಿ, ಲೈಕ್ ಆ ಪ್ರೋಗ್ರಾಮ್ ಒಳಗೆ WTC, ITC, CTC, NTC, ಲೈಕ್ ಮೈಕ್ರೋ ಮಿನಿ ಸೀಲಿಂಗ್ ಎಲ್ಲ ಅಚೀವರ್ ಇರ್ತಾರ್ರಿ. ಸಪೋಸ್ ಆ ಪ್ರೋಗ್ರಾಮ್ ಒಳಗೆ ಥೈಲ್ಯಾಂಡ್ ಅಚೀವರ್ ಆಗಿ ಬಂದ್ರಂದ್ರ, ಈಗ WTC, ITC, NTC, CTC ಇವರೆಲ್ಲ VIP, ಇವ್ರು ಸ್ಟಾರ್ಸ್ ರೀ ಆ ಪ್ರೋಗ್ರಾಮ್ದು. ಸಪೋಸ್ ನೀವು ಥೈಲ್ಯಾಂಡ್ ಅಚೀವರ್ ಆಗಿ ಬಂದ್ರೆ ಆ ಪ್ರೋಗ್ರಾಮ್ ಸೂಪರ್ ಸ್ಟಾರ್ ನೀವೇ ರೀ. ಆ ಪ್ರೋಗ್ರಾಮ್ ಸೂಪರ್ ಸ್ಟಾರ್ ನೀವೇ ರೀ. 22ನೇ ತಾರೀಕು ಪ್ರೋಗ್ರಾಮ್ ಏನಾಗ್ತದೆ ಅಂತ ಕೇಳಿದ್ರ, ಒಬ್ಬ ವ್ಯಕ್ತಿಯ ಆಂತರಿಕ ಶಕ್ತಿ ಮಲಗಿರುವಾಗ ಯಾರಾದ್ರೂ ಅದನ್ನ ಬಡ್ದೆಬ್ಬಿಸ್ಬೇಕ್ರಿ. ಬಡ್ದೆಬ್ಬಿಸ್ಬೇಕಂದ್ರೆ ಹೊಡೆದೆಬ್ಬಿಸಕ್ಕಾಗಲ್ರಿ. ಆ ಬಡಿಯುವಂತ ಯೋಚನೆಗಳನ್ನ ಅವನ ತಲೆಗೆ ತುಂಬಬೇಕ್ರಿ. ಅವನನ್ನ ಬಡ್ದೆಬ್ಬಿಸುವಂತ ಯೋಚನೆಗಳನ್ನ ತುಂಬಬೇಕ್ರಿ. ಯೋಚನೆಗಳು ಎಂತ ಜಾಗದಾಗ ಇರ್ಬೇಕಂದ್ರೆ ಅಂತ ವಾತಾವರಣ ಇರ್ಬೇಕ್ರಿ.
6,000 ಸಕಾರಾತ್ಮಕ ಯೋಚನೆಗಳ ಮಧ್ಯ 6,000 ಸಕಾರಾತ್ಮಕ ಯೋಚನೆ ಮಾಡುವ ಒಂದು ಮನಸ್ಸುಗಳ ಮಧ್ಯೆ ಅವ ಯಾವಾಗ ಕೂಡ್ತಾನಲ್ರಿ, ಅವನು ಮಲಗಿರೋ ಆಂತರಿಕ ಶಕ್ತಿನ ಬೆಳೆದಿರ್ಸಕ್ ಒಂದು ಸದಾವಕಾಶ ರೀ. ನನ್ ಪಾಯಿಂಟ್ ಅನಿಸ್ತಾ ಐತ್ರಿ? ಯಾಕಂದ್ರೆ 6,000 ಮೈಂಡ್ ಯೋಚನೆ ಮಾಡ್ತಿರ್ತಾವ, ನಾನು ಏನಾರ ಮಾಡ್ಬೇಕು, ನಾನು ಏನಾರ ಮಾಡ್ಬೇಕು, ನಾನು ಏನಾರ ಮಾಡ್ಬೇಕು. ನಮ್ಮ ಅಕ್ಕ ಪಕ್ಕ ಒಂದ್ 3,000 ಮೈಂಡ್ ಇದಾವ ಅಂತ ಹೇಳಿರಿ. ಎಲ್ಲ ಏನಂತಿರ್ತಾವ ಗೊತ್ತನ್ರಿ, ನಾ ಯಾವಾಗ ದಾರು ಕುಡಕ್ ಹೋಗ್ಬೇಕು, ನಾ ಯಾವಾಗ ತಂಬಾಕ್ ತಿನ್ನಕ್ ಹೋಗ್ಬೇಕು, ನಾನ್ ಯಾವಾಗ ಸಿಗರೇಟ್ ತಿನ್ನಕ್ ಹೋಗ್ಬೇಕು, ನಾ ಯಾವಾಗ ರೋಡಿಗೆ ಬರ್ತೀನಿ, ನನ್ ಮನಿ ಯಾವಾಗ ಹಾಳಾಗ್ತೈತಿ, ನಾ ಮನಿ ಯಾವಾಗ ಮಾಡ್ತೀನಿ, ನಾ ಯಾವಾಗ ಹೊಲ ಮಾಡ್ತೀನಿ. ಇಂಥ ಮನಸ್ಸುಗಳ ಮಧ್ಯೆ ನಾವು ಬದುಕ್ತಿದ್ದೇವ್ರಿ. ಆ 6,000 ಮನಸ್ಸುಗಳು ಏನು ಯೋಚನೆ ಮಾಡ್ತಾ ಗೊತ್ತನ್ರಿ, ನಂದ್ ಯಾವಾಗ BMW ಬರ್ತೈತಿ, ನಂದ್ ಯಾವಾಗ ಆಗ್ತೈತಿ, ನಾನು ಯಾವಾಗ ಅಪ್ಪ ಅಮ್ಮ ಮನೆ ಕಟ್ಟಿಸ್ಕೊಡ್ತೀನಿ, ನಾನ್ ಯಾವಾಗ ನಮ್ಮ ಸಮಾಜದೊಳಗೆ ನನ್ನ ಅತಿ ಎತ್ತರವಾಗ ಸಾಧನೆ ಮಾಡ್ತೀನಿ ಅಂತ ಯೋಚನೆ ಮಾಡೋ ಮನಸ್ಸುಗಳ ಮಧ್ಯೆ ನಿಮ್ಗೊಂದು ಅವಕಾಶ ಐತ್ರಿ. ಆ ಪ್ರೋಗ್ರಾಮ್ ಒಳಗೆ ನೀವು ಬರ್ಬೇಕಂದ್ರೆ ಸೀರಿಯಸ್ ಆಗಿ ಹೇಳ್ತೀನಿ, ಅಟ್ ಲೀಸ್ಟ್ 1 ಲಕ್ಷ ಕೊಡ್ಬೇಕ್ರಿ. ನೀವು ಆ ಪ್ರೋಗ್ರಾಮ್ ಒಳಗೆ ಬರ್ಬೇಕಂದ್ರೆ 1 ಲಕ್ಷ ಕೊಡ್ಬೇಕ್ರಿ. ಎದ್ರ ಸಲುವಾಗಿ ಅಂದ್ರೆ ಒಂದು 60 ರಿಂದ 70 ಲಕ್ಷ ಪ್ರೋಗ್ರಾಮಿಗೆ ಖರ್ಚು ಮಾಡ್ತಿದ್ದೇವ್ರಿ. ನೀವು ಕೊಡ್ತಿರೋದು 800 ರೂಪಾಯಿಸ್ ರೀ. ಒಂದು ಆ ಪ್ರೋಗ್ರಾಮ್ ಕಡಿಮೆ ಅಂದ್ರೆ 1 ತಿಂಗಳ ಪ್ರಿಪರೇಷನ್ ಮಾಡ್ತೀವ್ರಿ. ಈ ಸ್ಟೇಜ್ ಇದೆಲ್ಲ ಒಂದು 20-25 ಲಕ್ಷ ರೂಪಾಯಿ ಬರೀ ಸ್ಟೇಜ್ ಖರ್ಚಾಗ್ತಿದೆ ರೀ ಆ ಪ್ರೋಗ್ರಾಮ್ದು. ಆ ಪ್ರೋಗ್ರಾಮ್ ಏನಾಗ್ತದೆ ಅಂತ ಕೇಳಿದ್ರೆ ಹೇಳಿದ್ನಲ್ರಿ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಅದು ಹೋಗ್ಬೇಕಂದ್ರ ಆ ಒಂದು ಅಟ್ಮಾಸ್ಫಿಯರ್ ಬೇಕ್ರಿ. ಅದರ ಸಲುವಾಗಿ ನಿಮ್ಗ ಲೈಕ್ ಬ್ಯಾಂಗ್ಳೂರಿಂದ ನಾನ್ ಯಾವಾಗ ಬಂದಿಲ್ರಿ, ರವೀಂದ್ರ ಸರ್ ಯಾವಾಗ ಬಂದಿಲ್ಲ, ಪ್ರದೀಪ್ ಸರ್ ಸ್ಪೆಷಲಿ ಅವ್ರು ಯಾವಾಗ ಬಂದಿಲ್ಲ, ಬಸವರಾಜ್ ಸರ್, ಮಾದೇವ ಸ್ವಾಮಿ ಸರ್, ನಂದನ್ ಸರ್, ನಾವು 6 ಜನ ಯಾಕೆ ಗುಲ್ಬರ್ಗಾಗ ಬಂದೇವಂದ್ರ ಬರೀ ನಾವು ಅವ್ರಿಗೆ ಫೋನ್ ಒಳಗ ಜೂಮ್ ಒಳಗ ಯಾಕೆ ಹೇಳ್ಬೇಕು, ಇದರದ ಮಹತ್ವ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರ ಈ ಹಾಲ್ ಒಳಗೆ ಯಾರೋ 100 ಜನ ಇರ್ಬೋದು ITC ಆಗೋರು, ಈ ಹಾಲ್ ಒಳಗೆ ಯಾರೋ 100 ಜನ ಇರ್ಬೋದು BMW ತಗೊಳ್ಳೋರು, ಈ ಹಾಲ್ ಒಳಗೆ 100 ಜನ ಇರ್ಬೋದು ಭಾರತದೊಳಗೆ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವನ ನಿರ್ಮಾಣ ಮಾಡುವಂತ ಶಕ್ತಿ ಇರೋರು ಆ ಹಾಲ್ ಒಳಗೆ ಬಂದಾಗ ಅರಿವಾಗ್ತದೆ. ಅದರ ಸಲುವಾಗಿ ನೀವ್ 2 ಕೆಲಸ ಮಾಡ್ರಿ. ಒಂದು ಕಾಂಟೆಸ್ಟ್ ನ 100% ಫೋಕಸ್ ಮಾಡಿದ್ರಿ. 2 22ನೇ ತಾರೀಕಿಗೆ ಪ್ರೋಗ್ರಾಮ್ ಇರ್ಬೇಕಂದ್ರೆ ಎಕ್ಸಾಂಪಲ್ ನಮ್ದು ಪಾಸ್ ಐತ್ರಿ. 1 ಸೆಕೆಂಡ್ ಪಾಸ್ ಕೊಡೋದು. 22ನೇ ತಾರೀಕಿಗೆ ಪಾಸ್ ಇರ್ತದಲ್ರಿ, ನೀವ್ ಯಾವಾಗ ಪ್ರೆಸೆಂಟೇಶನ್ ಕೊಡ್ತೀರಲ್ರಿ ಅವ್ರಿಗೆ ಹೇಳ್ರಿ, ಸರ್ ನೀವು 35,000 ಸೈನ್ ಅಪ್ ಆಗ್ರಿ, ಬ್ಯಾಂಕಾಕ್ ಹೋಗೋ ಪಾಸಿಬಿಲಿಟೀಸ್ ಇದಾವ. ಈ ಪ್ರೋಗ್ರಾಮ್ ಹೆಂಗೈತಂದ್ರ ಇಂಡಿಯಾದಾಗ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾಕೆ ಮಾಡ್ಬೇಕು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಎಷ್ಟು ದೊಡ್ಡ ಉದ್ಯೋಗ, ಮಹಿಳೆಯರು ಭಾರತದೊಳಗೆ ಹೆಂಗ್ ಬೆಳಿತೈತಿ, ಆ ಪ್ರೋಗ್ರಾಮ್ ಒಳಗೆ ಹೋದ್ರ ನಾವ್ ಹೆಂಗ್ BMW ತಗೋಬಹುದು, ನಾನ್ ಅಪ್ಪ ಅಮ್ಮ ಹೆಂಗ್ ಶ್ರೇಷ್ಠ ಮಗ ಆಗ್ಬೇಕು, ಸಮಾಜದ ಒಬ್ಬ ಶ್ರೇಷ್ಠ ಸಿಟಿಜನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅರಿವು ಮೂಡಿಸುವಂತ ಒಂದು ಬಿಗ್ಗೆಸ್ಟ್ ಪ್ರೋಗ್ರಾಮ್ ಐತೆ. ಆ ಪ್ರೋಗ್ರಾಮ್ ಹೆಸರೇ ಟರ್ನಿಂಗ್ ಪಾಯಿಂಟ್. ಟರ್ನಿಂಗ್ ಪಾಯಿಂಟ್ ಅಂದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ, ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ, ಸಾಮಾನ್ಯ ವರ್ಗದ ಸದಸ್ಯನ್ಗೆ ಏನ್ ಅನ್ಸ್ತೈತೆ ಗೊತ್ತಂದ್ರೆ ನನ್ನ ಬದುಕಿಗೆ ಒಂದು ತಿರುವು ಬರ್ಬೇಕಂತ, ನನ್ನ ಬದುಕಿಗೆ ಒಂದು ತಿರುವು ಬರ್ಬೇಕಂತ. ಯಾವಾಗ ಪ್ಲಾನ್ ಕೊಡ್ತೀರಲ್ರಿ ಅವಾಗ ಇದನ್ನ ತೋರಿಸಿ ಹೇಳ್ರಿ, ನಿನ್ನ ಬದುಕಿಗೆ ಒಂದು ತಿರುವು ಬೇಕಾ, ಈ ಪ್ರೋಗ್ರಾಮಿಗೆ ಬಾ, 800 ರೂಪೀಸ್ ಪ್ಲಸ್ 35,800 ಕೊಡಿ, ಈ ಟರ್ನಿಂಗ್ ಪಾಯಿಂಟ್ ರಿಜಿಸ್ಟ್ರೇಷನ್ ಮಾಡ್ಕೋ, ನಿನ್ನ ಬದುಕಿಗೆ ಒಂದು ತಿರುವನ್ನು ನೋಡ್ಬೋದು. ಆ ತರ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮ್. ನನ್ ಪಾಯಿಂಟ್ ಅನಿಸ್ತಾನ ಐತ್ರಿ. ಎವ್ರಿ ಟೈಮ್ ಸೇಲ್ಸ್ ಕೊಡ್ತೀರಲ್ರಿ, ಇದನ್ನ ಇಟ್ಕೊಂಡೇ ಕೊಡ್ರಿ. ಯಾಕೆ ಗೊತ್ತನ್ರಿ, ಒಂದು ಸೇಲ್ಸ್ ಕ್ಲೋಸಿಂಗ್ ಹೆಲ್ಪ್ ಮಾಡದತ್ರಿ, ಇನ್ನೊಂದು ಈ ಪ್ರೋಗ್ರಾಮ್ ಇಂಪಾರ್ಟೆನ್ಸ್ ಹೇಳ್ಬೋದ್ರಿ. ಇದನ್ನ ನೋಡಿದ್ರೆ ಯಾರಿಗೂ ಅಂಡರ್ಸ್ಟ್ಯಾಂಡ್ ಆಗ್ತೈತಿ, ಇದು ಎಷ್ಟು ಚೆನ್ನಾಗೈತಿ, ಅದ್ರ ಜೊತೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಟರ್ನಿಂಗ್ ಪಾಯಿಂಟ್ ಬೇಕ್ರಿ ಎವ್ರಿ ಒನ್ ಪರ್ಸನ್. 2014 ಡಿಸೆಂಬರ್ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ರೀ. ಲಾಸ್ಟ್ 8 years ಬ್ಯಾಕ್ ರವೀಂದ್ರ ಸರ್ ಟರ್ನಿಂಗ್ ಪಾಯಿಂಟ್ ರೀ, ಬಸವರಾಜ್ ಸರ್ ಟರ್ನಿಂಗ್ ಪಾಯಿಂಟ್ ರೀ, ಪ್ರದೀಪ್ ಸರ್ ಟರ್ನಿಂಗ್ ಪಾಯಿಂಟ್ ರೀ, ನಂದನ್ ಸರ್ಗೆ, ಲೈಕ್ ಮಾದೇವ ಸ್ವಾಮಿ ಸರ್ಗೆ, ಲೈಕ್ ನಮ್ಮ ರಾಜು ಸರ್ಗೆ ನಮ್ ಲೈಫ್ ಒಳಗೆ ಒಂದೊಂದು ಟರ್ನಿಂಗ್ ಪಾಯಿಂಟ್ ರೀ. ನಮ್ ಲೈಫ್ ಒಳಗೆ ಟರ್ನಿಂಗ್ ಪಾಯಿಂಟ್ ರೀ. ಬುದ್ಧ ಅಶೋಕ ಮಹಾರಾಜ್ಲಿಂದ ಬುದ್ಧ ಆಗ್ಬೇಕಂದ್ರೆ ಅವ್ರಿಗೊಂದು ಟರ್ನಿಂಗ್ ಪಾಯಿಂಟ್ ರೀ. 2024 ಡಿಸೆಂಬರ್ 22 ಯಾರಿಗೆ ಟರ್ನಿಂಗ್ ಪಾಯಿಂಟ್ ಬೇಕನ್ಸ್ತೈತಲ್ರಿ ಅವ್ರು ಇಂಡೋರ್ ಸ್ಟೇಡಿಯಂ ಪ್ಲಾನ್ ಮಾಡ್ರಿ. ರೆಡಿ ರೀ? ಆರ್ ಯು ರೆಡಿ? ಎಕ್ಸ್ಟ್ರೀಮ್ ಲೆವೆಲ್ ಪ್ಲಾನ್ ಮಾಡ್ತಿದ್ದೇವ್ರಿ, ಎಕ್ಸ್ಟ್ರೀಮ್ ಲೆವೆಲ್ ಪ್ಲಾನ್ ಮಾಡ್ತಿದ್ದೇವ್ರಿ. ಆ ಪ್ರೋಗ್ರಾಮ್ ಒಳಗ 60% ಬರೀ ಅಚೀವರ್ಸ್ ಇದ್ದಾರೆ. ಆ ಪ್ರೋಗ್ರಾಮ್ ಒಳಗ 60% ಅಚೀವರ್ಸ್ ಇದ್ದಾರೆ. ಆ 60% ಅಚೀವರ್ಸ್ ಒಂದು ಸೆಲೆಬ್ರೇಷನ್ ಅದೊಂದು ಲೈಕ್ ಎಕ್ಸ್ಟ್ರೀಮ್ ಲೆವೆಲ್ ಆಗಿರ್ತದೆ. ಅದನ್ನ ಯುಟಿಲೈಸ್ ಮಾಡ್ರಿ. ಲಾಸ್ಟ್ ವೆರಿ ಇಂಪಾರ್ಟೆಂಟ್ ರೀ. ಏನ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಅಂದ್ರ ಯಾರ ಜೀವನದೊಳಗೆ ಯೋಗಗಳಂತ ಇರಲ್ರಿ, ಯಾರ ಜೀವನದೊಳಗೆ ಯೋಗಗಳಂತ ಇರಲ್ರಿ, ಅವಕಾಶನ ಗುರುತಿಸೋದು, ಅವಕಾಶ ಸಿಕ್ಕಂತ ಅವಕಾಶನ ರಿಸಲ್ಟ್ ಪಡಿಲಿಕ್ಕೆ ಎಕ್ಸ್ಟ್ರೀಮ್ ಪರಿಶ್ರಮ ಮಾಡೋದು, ಅದು ಅವನ ಬದುಕಿನೊಳಗೆ ಯೋಗ ಪರಿವರ್ತನೆ ಆಗ್ತೈತ್ರಿ, ಅಥವಾ ಅವನ ಅದೃಷ್ಟ ಆಗಿ ಪರಿವರ್ತನೆ ಆಗ್ತೈತ್ರಿ. ಅದೃಷ್ಟ ಅಂತ ಯಾರಿಗೂ ಇಲ್ರಿ, ನಾನು ಅದನ್ನ ನಂಬಲ್ರಿ. ಯಾರಾದ್ರೂ ಹೇಳ್ತಾರ ಅದೊಂದು ದುರಾದೃಷ್ಟ, ಮೂರ್ಖತನ ರೀ. ಪರಿಶ್ರಮದ ಮುಖಾಂತರ, ಅವಕಾಶನ ಗುರುತಿಸುವ ಮುಖಾಂತರ ನಮ್ ಲೈಫ್ ಒಳಗ ಅದೃಷ್ಟ ನೋಡ್ಬೋದು. ಆ ಒಂದು ಡೈರೆಕ್ಷನ್ ಪ್ರತಿಯೊಬ್ಬರು ಯಾರೆಲ್ಲ ಲೇಡೀಸ್ ಜಾಯ್ನ್ ಆಗಿದ್ರಿ, ಯಾರೆಲ್ಲ ಲೀಡರ್ಸ್ ಜೆಂಟ್ಸ್ ಲೀಡರ್ಸ್ ಜಾಯ್ನ್ ಆಗಿದ್ರಿ, ಯಾರೆಲ್ಲ ಕ್ಲಬ್ TC ATC ನೀವು ಯಾವ್ದಾರ ರ್ಯಾಂಕ್ ಒಳಗಿರ್ಲಿ,
ನಿಮ್ ಅದೃಷ್ಟನ ಪರೀಕ್ಷೆ ಮಾಡ್ಬೇಕಂತ ಅನ್ಸಿದ್ರ ಪ್ರತಿದಿನ 14 ಗಂಟೆ ಪ್ರಯತ್ನ ಮಾಡ್ತೀರಲ್ರಿ, ಅದೃಷ್ಟನ ಪರೀಕ್ಷೆ ಮಾಡ್ತಿದ್ರ ಅಂತ ಅರ್ಥ. ಮನೆ ಕೂತ್ಕೊಂಡು ಯಾಕ ಏನಾಗೋಲ್ದು ಅಂದ್ರ ನೀವೇ ನಿಮ್ಗ ಶಾಪ ಹಾಕೊಂಡು ದುರಾದೃಷ್ಟದ ಬೇಟ್ ಮಾಡ್ತಿದ್ದೀರ ಅಂತ ಅರ್ಥ ರೀ. ಅದ್ರ ಸಲುವಾಗಿ ಕಾಯೋದ್ರಿಂದ ಬದುಕು ಬದಲಾಗಲ್ರಿ, ಹೋರಾಡೋದ್ರಿಂದ ಬದುಕು ಬದಲಾಗ್ತದೆ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿ. ಆ ಸಬ್ಜೆಕ್ಟ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಏನಂದ್ರ, ಇಲ್ಲಿಂದ ಒಂದು ಹೊಸ ಅಧ್ಯಾಯ ಶುರು ಮಾಡುವ ಒಂದು ಹೊಸ ಸ್ವಭಾವ ಜೊತೆ. ಗುಲ್ಬರ್ಗದೊಳಗೆ ಇದೆಲ್ಲ ಕೇಳಿದ್ರಿ, ಬೇರೆ ಬೇರೆ ಹಳ್ಳಿಯಿಂದ ಇರ್ಬೋದ್ರಿ, ನಿಮ್ಗೆ ಅನ್ಸ್ಬೋದು ನಾವು ಹಳ್ಳಿಯವರದಂತ. ನಾನು ಹೇಳಿಲ್ಲ, ನಮ್ ಜೊತೆ ಇರುವ ಎಲ್ಲಾ ಲೀಡರ್ಸ್, ಆಲ್ ದ ಲೀಡರ್ಸ್ ಹಳ್ಳಿಯವರದು, 100% ಹಳ್ಳಿ ಒಳಗೆ ಇರೋದು ಪ್ರಾಬ್ಲಮ್ ಅಲ್ರಿ. ಪ್ರತಿ ಕ್ಷಣ ನಮ್ಮನ್ನ ನಾವು ಗಮನ ಕೊಟ್ಟು ನಮ್ ಸಲುವಾಗಿ ದುಡಿಬೇಕನ್ನೋದು ಸುಧಾರಣೆ ಬಂದ್ರೆ ಲೈಫ್ ಒಳಗೆ ಚೇಂಜ್ ಮಾಡ್ಕೋಬಹುದು. ಬೇರೆ ಸಿನ್ಸಿಯಾರಿಟಿ, ನೀವ್ ಎಲ್ಲಿ ನಿಯತ್ತನ್ನು ತೋರಿಸ್ಬೇಕಂದ್ರೆ ಪ್ರತಿದಿನ 14 ಗಂಟೆ ಕೆಲಸ ಮಾಡ್ತೀರಲ್ಲಿ ನಿಯತ್ ತೋರಿಸ್ರಿ. ಪ್ರತಿದಿನ ಮಲಗಬೇಕಂದ್ರೆ ಲಾಸ್ಟ್ ಯೋಚನೆ ITC, ಹೇಳ್ಬೇಕಂದ್ರೆ ಫಸ್ಟ್ ಯೋಚನೆ ITC, ಇಲ್ಲಿ ನಿಮ್ಮ ನಿಯತ್ ತೋರಿಸ್ರಿ. ಪ್ರತಿದಿನ ನಿಮ್ ಡಿಸ್ಟ್ರಿಬ್ಯೂಟರ್ ಕಿರಿಕಿರಿ ಮಾಡುವಾಗ್ಲೂ ಏನಂತಾರಂದ್ರ ಸಹನೆಯಿಂದ ತಾಳ್ಮೆಯಿಂದ ಅವ್ರನ್ನ ಹೊಂದಾಣಿಕೆ ಜೊತೆ ತಗೊಂಡು ಹೋಗ್ಬೇಕು ಅನ್ನೋದನ್ನ ತೋರಿಸ್ರಿ. ನಿಮ್ಮ ಅಪ್ಲೈ ನಿಮಗ ಸಪೋಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ನಿಮಗ್ ಅನ್ಸ್ಬಾರ್ದ್ರಿ. ಎಕ್ಸಾಂಪಲ್, ನಿಮ್ಮ ಕ್ಲಬ್ ಅದ್ರಿ, ನಿಮ್ಮ ಅಪ್ಲೈನ್ TC ಅದಾರ, ಯಾಕೋ ನನಗೆ ಲೈಕ್ ಆಗಿಲ್ಲ, ನೀವು ಅವ್ನ ಲೈಕ್ ಮಾಡಕ್ ಅವನೇನ್ ಮದ್ವೆ ಆಗೋ ಅವಶ್ಯಕತೆ ಇಲ್ಲ. ಈ ಬಿಸ್ನೆಸ್ ಒಳಗೆ ನಿಮಗೆ ಹೇಳ್ಬೇಕಾದ ಸಿದ್ಧಾಂತಗಳನ್ನ ಅವ್ರ ಬಿಟ್ಟು 100 ಜನ ಹೇಳ್ತಾರೆ. ಅವ್ರ ಕಡೆಯಿಂದ ತಗೊಂಡು ಮುಂದೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ರಿ. ರೈಟ್ ಅವ್ರ ಈ ಬಿಸ್ನೆಸ್ ನಂಗೆ ಲೈಕ್ ಆಗಿದೆ ಅಂತ ಬಂದಿಲ್ರಿ, ಈ ಬಿಸ್ನೆಸ್ ನಂಗೆ ಲೈಕ್ ಆಗಿದೆ ಬಂದಿಲ್ಲ. ನಮ್ ಕುಟುಂಬದ ಕಳೆದ 5 ತಲೆಮಾರುಗಳಿಂದ ಯಾರು ಬದುಕನ್ನು ಬದಲಾಯಿಸ್ಕೊಳ್ಳೋರಾಗಿಲ್ರಿ. 5 ತಲೆಮಾರುಗಳಿಂದ ಬದುಕು ಬದಲಾಗ್ತಿಲ್ಲಲ್ಲ, ನಾನ್ ಬದುಕು ಬದಲಾಯಿಸ್ಬೇಕು. ಈ 5 ತಲೆಮಾರುಗಳ ಸಮಸ್ಯೆನ ಬೇರೆ ಸಮಸ್ಯೆ ಕಿತ್ ಹಾಕ್ಬೇಕಂತ ಈ ಬಿಸ್ನೆಸ್ ಬಂದಿರೋದ್ರಿ. ನಾನ್ ನಿಮಗೂ ಅದನ್ನ ಹೇಳ್ತೀನಿ, ನೀವು ಮಾಡ್ತಿರೋ ಬಿಸ್ನೆಸ್ ಎಲ್ಲೋ ಶರ್ಟ್ ಚೇಂಜ್ ಮಾಡುದು, ಪ್ಲಾನ್ ಚೇಂಜ್ ಮಾಡುದು, ಊಟ ಚೇಂಜ್ ಮಾಡುದಲ್ರಿ. 5 ತಲೆಮಾರೊಳಗೆ ಯಾರು ಬದುಕನ್ನು ಬದಲಾಯಿಸ್ಕೊಂಡಿಲ್ಲಲ್ರಿ, ಅದ್ರೊಳಗೆ ನೀವು ಮೊದಲನೇ ವ್ಯಕ್ತಿ ಇರ್ತೀರಿ. 5 ತಲೆಮಾರ ಆದ ನಂತರ ಬದುಕನ್ನು ಬದಲಾಯಿಸಿ ಮೊದಲ ವ್ಯಕ್ತಿ ಆಗಿರ್ತೀರಿ. ಆ ಒಂದು ಹೋರಾಟ, ಆ ಕಿಚನ್ ಜೊತೆ, ಆ ಒಂದು ಸಂಕಲ್ಪ ಜೊತೆ ಮುನ್ನಡೀರಿ. ಈ ಪ್ರೋಗ್ರಾಮ್ ಏನ್ ಸ್ಪೆಷಲಿ ಲೈಕ್ 7 ಸಿಟಿ ಟೂರ್ ಫಸ್ಟ್ ಇದೇ ಟ್ರಿಪ್, ಇದೇ ಸಿಟಿ ಐತ್ರಿ. ಇದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಡ್ರಿ. ಸೀರಿಯಸ್ ಆಗಿ